Hello everyone, welcome to FTS Academy. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಚಾಪ್ಟರ್ 2 ನನ್ನು ನೋಡಿದ್ದೇವೆ. ನಾವು ಜಿಯೋಗ್ರಫಿ NCERT ಕ್ಲಾಸ್ 11 ಸೀರೀಸ್ ಅನ್ನು ನೋಡ್ತಾ ಇದ್ದೀವಲ್ಲ, ಅದರಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಚಾಪ್ಟರ್ 2 ಅನ್ನು ನೋಡಿದ್ದೇವೆ. ಥರ್ಡ್ ಚಾಪ್ಟರ್ ಯಾವ್ದಂದ್ರೆ ಡ್ರೈನೇಜ್ ಸಿಸ್ಟಮ್. ಡ್ರೈನೇಜ್ ಸಿಸ್ಟಮ್ ಇಂಡಿಯನ್ ರಿವರ್ಸ್ ಆಗಿರ್ಬೋದು, ಹಿಮಾಲಯನ್ ರಿವರ್ಸ್ ಆಗಿರ್ಬೋದು, ಅಥವಾ ಸೌತ್ ಇಂಡಿಯನ್ ಅಲ್ಲಿ ಬರುತ್ತಲ್ಲ ಆ ರಿವರ್ಸ್ ಆಗಿರ್ಬೋದು, ಎಲ್ಲ ರಿವರ್ಸ್ ಏನು ಡ್ರೈನೇಜ್ ಸಿಸ್ಟಮ್ ಯಾವ ಫಾರ್ಮೇಶನ್ ಆಗುತ್ತೆ ಅಂತ ಕ್ವಶನ್ ಇಲ್ಲ. ಇದರಲ್ಲಿ ಡ್ರೈನೇಜ್ ಸಿಸ್ಟಮ್ ಅಲ್ಲಿ ಮೆನಿ ಟೈಮ್ಸ್ ಕ್ವಶನ್ಸ್ ಅನ್ನು ಫ್ರೇಮ್ ಮಾಡಿದ್ದಾರೆ. ಹಿಮಾಲಯಸ್ ರಿವರ್ಸ್ ಯಾವ ತರ ಡ್ರೈನೇಜ್ ಸಿಸ್ಟಮ್ ಇದೆ ಅದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಇದರಲ್ಲಿ ನೋಡಿ NCERT ಬುಕ್ಸ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಏನೇ ಇರಲ್ಲ. NCERT ಬುಕ್ಸ್ ನಲ್ಲಿ ಏನ್ ಕೊಟ್ಟಿದಾರಲ್ಲ ಅಷ್ಟೇ ಹೇಳ್ತಾ ಇರೋದು, ಆ ಬುಕ್ಸ್ ನಲ್ಲಿ ಅಷ್ಟೇ ಹೇಳೋದು. ನೋಡಿ ಇಲ್ಲಿ ಹೇಳಿದ್ದಾರೆ, ಯು ಹ್ಯಾವ್ ಅಬ್ಸರ್ವ್ ದಟ್ ವಾಟರ್ ಫ್ಲೋಯಿಂಗ್ ಥ್ರೂ ದ ರಿವರ್ಸ್, ನಾಲಾಸ್ ಅಂಡ್ ಈವನ್ ಚಾನಲ್ಸ್. ಓಕೆ, ನಾಲಾಸ್ ಗೊತ್ತಾ, ಇವನ್ ಚಾನಲ್ಸ್ ಬಗ್ಗೆ ಗೊತ್ತಿದೆ ನಮಗೆ. ರೇನಿ ಸೀಸನ್ಸ್ ನಲ್ಲಿ ಡ್ರೈನೇಜ್ ಸಿಸ್ಟಮ್ ಎಕ್ಸೆಸ್ ವಾಟರ್ ಇರುತ್ತೆ, ಯಾಕಂದ್ರೆ ಮಳೆ ಬಂದು ನೀರು ಜಾಸ್ತಿ ಇರೋದ್ರಿಂದ ವಾಟರ್ ಜಾಸ್ತಿ ಇರುತ್ತೆ ಅದರಲ್ಲಿ. ನೆಕ್ಸ್ಟ್ ಚಾನಲ್ ನಾಟ್ ಬೀನ್ ದೇರ್ ಲಾರ್ಜ್ ಸ್ಕೇಲ್ ಫ್ಲಡ್ಡಿಂಗ್ ಟೈಮ್ ಇರುತ್ತೆ. ಆಕ್ಚುಲಿ ಫ್ಲಡ್ಡಿಂಗ್ ಎಲ್ಲ ಆಗುತ್ತೆ ಅಂದ್ರೆ ಹಿಮಾಲಯಸ್ ಏನ್ ಬರುತ್ತಲ್ಲ, ಫುಟ್ ಹಿಲ್ಸ್ ಆಫ್ ಹಿಮಾಲಯಸ್ ಅಂತ ಕರಿತೇವಲ್ಲ, ಫುಟ್ ಹಿಲ್ಸ್ ಆಫ್ ಹಿಮಾಲಯಸ್ ಅಲ್ಲಿ ಫ್ಲಡ್ಡಿಂಗ್ ಜಾಸ್ತಿ ಆಗುತ್ತೆ. ಹಿಮಾಚಲ್ ಪ್ರದೇಶ ಆಗಿರ್ಬೋದು, ಉತ್ತರಾಖಂಡ್ ಆಗಿರ್ಬೋದು, ಅಥವಾ ಜಮ್ಮು ಅಂಡ್ ಕಾಶ್ಮೀರನಲ್ಲಾಗಿರ್ಬೋದು, ಅಥವಾ ನಾರ್ತ್ ಈಸ್ಟರ್ನ್ ಸ್ಟೇಟ್ ನಲ್ಲಾಗಿರ್ಬೋದು, ಈ ಕಡೆ ಕೇರಳದಲ್ಲಿ ಈ ಕಡೆ ಎಲ್ಲ ಫ್ಲಡ್ಡಿಂಗ್ ಜಾಸ್ತಿ ಆಗುತ್ತೆ. ಓಕೆ, ಇದು ನೋಡಿ. ನೆಕ್ಸ್ಟ್ ನೋಡಿ, ದ ಫ್ಲೋ ಆಫ್ ವಾಟರ್ ಥ್ರೂ ವೆಲ್ ಡಿಫೈನ್ಡ್ ಚಾನಲ್ ಇಸ್ ನೋನ್ ಎಸ್ ಡ್ರೈನೇಜ್. ಡ್ರೈನೇಜ್ ಅಂದ್ರೇನು? ಫ್ಲೋ ಆಫ್ ವಾಟರ್ ಥ್ರೂ ವೆಲ್ ಡಿಫೈನ್ಡ್ ಚಾನಲ್ಸ್ ಇಸ್ ನೋನ್ ಎಸ್ ಡ್ರೈನೇಜ್. ಅಂಡ್ ಅದಕ್ಕೆ ಆ ಚಾನಲ್ ಏನು ಕರಿತೇವೆ, ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡಿ. ಓಕೆ ನೋಡಿ, ಹ್ಯಾವ್ ಯು ಎವರ್ ಬಿನ್ ದೇರ್ ಫಾರ್ ಫ್ಲೋಟಿಂಗ್ ಬಾತಿಂಗ್? ಫ್ಲಡ್ ನಲ್ಲಿ ಬಾತಿಂಗ್ ಅಥವಾ ಬೋಟಿಂಗ್ ಮಾಡ್ತಾ ಇರ್ತಾರೆ, ಬಾತಿಂಗ್ ನಲ್ಲೂ ಮಾಡ್ತಾ ಇರ್ತಾರೆ, ಹೌದಾ? ಪೆರಿನಿಯಲ್ ರಿವರ್ಸ್ ಅಂತ ಹಿಮಾಲಯದ ರಿವರ್ಸ್ ಏನಿದೆಲ್ಲ ಇವಕ್ಕೆಲ್ಲ ಪೆರಿನಿಯಲ್ ರಿವರ್ಸ್ ಅಂತ ಕರೀತಾರೆ. ಏನಿದೆ ಪೆರಿನಿಯಲ್ ರಿವರ್ಸ್ ಅಂತಂದ್ರೆ? ಪೆರಿನಿಯಲ್ ರಿವರ್ಸ್ ಅಂತಂದ್ರೆ ಮಳೆಗಾಲದಲ್ಲಿ ಮಳೆ ನೀರಿನೆಲ್ಲ ಹರಿಯುತ್ತೆ, ಬೇಸಿಗೆಯಲ್ಲಿ ಐಸ್ ಮೆಲ್ಟ್ ಆಗಿ ಹರಿಯುತ್ತಲ್ಲ ನೀರು, ಐಸ್ ಮೆಲ್ಟ್ ಆಗಿ, ಅದಕ್ಕೆ ಪೆರಿನಿಯಲ್ ರಿವರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅಫ್ಯೂಮಿರಿಯಲ್ ಅಂತ ರಿವರ್ಸ್ ಅಂತ ಕರೀತಾರೆ. ವಾಟರ್ ಡ್ಯೂರಿಂಗ್ ದ ರೇನಿ ಸೀಸನ್ ಅಂಡ್ ಇದಕ್ಕೆ ಏನಂತ ಅಫ್ಯೂಮಿರಿಯಲ್ ಅಂತ ಕರೀತಾರೆ. ಈಗ ನೆಕ್ಸ್ಟ್ ನೋಡಿ, ಡ್ರೈನೇಜ್ ಸಿಸ್ಟಮ್ ನಲ್ಲಿ ಎರಡಾಯ್ತು, ಪೆರಿನಿಯಲ್ ಅಂತ ಹೇಳಿದ್ದೀನಿ, ಅಫ್ಯೂಮಿರಿಯಲ್ ಅಂತ ಹೇಳಿದ್ದೀನಿ, ವಾಟರ್ ಫ್ಲೋ. ನೆಕ್ಸ್ಟ್ ಏನಂತ ನೋಡಿ, ನೆಕ್ಸ್ಟ್ ಹಿಮಾಲಯಸ್ ಇನ್ ದ ನಾರ್ದರ್ನ್ ಇಂಡಿಯಾ and the western Ghats in the southern India flows towards the east and discharges their water in Bay of Bengal. ಇದು ಲಾಸ್ಟ್ ಚಾಪ್ಟರ್ ನಲ್ಲಿ ಹೇಳ್ತೀನಿ, ಸೆಕೆಂಡ್ ಚಾಪ್ಟರ್ ನಲ್ಲಿ ಇದು ಕ್ವಶನ್ಸ್ ಅನ್ನು ಹೇಳ್ತೀನಿ. ಬೇ ಆಫ್ ಬೆಂಗಾಲ್ ನಲ್ಲಿ ಎಲ್ಲ ರಿವರ್ಸ್ ಹೋಗುತ್ತೆ, ವೆಸ್ಟರ್ನ್ ಘಾಟ್ಸ್ ನಲ್ಲಿ ಕಡಿಮೆ ರಿವರ್ ಫ್ಲೋ ಆಗೋದು. ವೆಸ್ಟರ್ನ್ ಸೈಡ್ ಅಂತಂದ್ರೆ ಅರಬಿನ್ ಸಿ ನಲ್ಲಿ ಕಡಿಮೆ ರಿವರ್ ಫ್ಲೋ ಆಗುತ್ತೆ. ಬೇ ಆಫ್ ಬೆಂಗಾಲ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರಿವರ್ಸ್ಗಳು ಬೇ ಆಫ್ ಬೆಂಗಾಲ್ ನಲ್ಲಿ ಫ್ಲೋ ಆಗುತ್ತೆ, ಆ ಕಡೆನೂ ಫ್ಲೋ ಆಗುತ್ತೆ. ಆ ಕಡೆ ಡೆಲ್ಟಾ ಫಾರ್ಮೇಶನ್ ಮಾಡ್ತೇವೆ, ಈ ಕಡೆ ವೆಸ್ಟರ್ನ್ ಘಾಟ್ಸಿಗೆ ಅಥವಾ ಅರಬಿನ್ ಸಿ ಏನಿದೆ ಏನು ಎಚುರೀಸ್ ಫಾರ್ಮೇಶನ್ ಮಾಡುತ್ತೆ. ನೋಡಿ, ಇದು ಮೌಂಟೇನ್ ರಿವರ್ಸ್, ಮೌಂಟೇನ್ ಇಂದ ನೋಡಿ ರಿವರ್ಸ್ ಫ್ಲೋ ಆಗ್ತದೆ. ಇದು ಮೌಂಟೇನ್ ಇಂದ ಏನು ವಾಟರ್ ಬರುತ್ತಲ್ಲ, ಇದನ್ನ ರ್ಯಾಪಿಡ್ ಮೂವ್ಮೆಂಟ್ ಆಗಿರುತ್ತೆ, ರ್ಯಾಪಿಡ್ ಫ್ಲೋ ಆಫ್ ವಾಟರ್ಸ್ ಇರುತ್ತೆ. ರಿವರ್ಸ್ ಡ್ರೈನೇಜ್ ಇಂಟು ವಾಟರ್ ಕಲೆಕ್ಟೆಡ್ ಫ್ರಮ್ ಎ ಸ್ಪೆಸಿಫಿಕ್ ಏರಿಯಾ ವಿಚ್ ಇಸ್ ಕಾಲ್ಡ್ ಕ್ಯಾಚ್ಮೆಂಟ್ ಏರಿಯಾ. ಕ್ಯಾಚ್ಮೆಂಟ್ ಏರಿಯಾ ಕರೀತೀವಿ. ಏನ್ ರಿವರ್ ಫ್ಲೋ ಇದೆ, ಏನು ಸ್ಪೆಸಿಫಿಕ್ ಏರಿಯಾನ ಆಕ್ಯುಪೈ ಮಾಡ್ತಾರಲ್ಲ, ಇದೆಲ್ಲ ಕ್ಯಾಚ್ಮೆಂಟ್ ಏರಿಯಾ ಅಂತ ಕರೀತೀವಿ. ಕ್ಯಾಚ್ಮೆಂಟ್ ಏರಿಯಾ ಅಷ್ಟೆಲ್ಲ ಡ್ರೈನೇಜ್ ಬೇಸಿನ್. ನೋಡಿ, ಇಂಪಾರ್ಟೆಂಟ್ ಡ್ರೈನೇಜ್ ಪ್ಯಾಟರ್ನ್ ಅಂತ ಇದು ಭಾಳ ಇಂಪಾರ್ಟೆಂಟ್. ಫಸ್ಟ್ ಒಂದು ಡ್ರೈನೇಜ್ ಪ್ಯಾಟರ್ನ್ ನೋಡ್ರಿ, ಇದೇನು ಡೆಂಡ್ರಿಕ್ ಡ್ರೈನೇಜ್ ಸಿಸ್ಟಮ್ ಅಂತ ಕರೀತಾರೆ. ಏನಿದೆ ಡೆಂಡ್ರಿಕ್ ಅಂದ್ರೆ ಡ್ರೈನೇಜ್ ಪ್ಯಾಟರ್ನ್ಸ್ ರಿಸೆಂಬ್ಲ್ಸ್ ಇನ್ ದ ಬ್ರಾಂಚೆಸ್ ಆಫ್ ದ ಟ್ರೀ. ವೆರಿ ಇಂಪಾರ್ಟೆಂಟ್, ಮೆನಿ ಟೈಮ್ಸ್ ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಬ್ರಾಂಚೆಸ್ ಆಫ್ ದ ಟ್ರೀ ತರ ಇದ್ರೆ ಡೆಂಡ್ರಿಕ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಇದು ನಾರ್ದರ್ನ್ ಪ್ಲೇನ್ಸ್ ಏನಿರ್ತಾವ ರಿವರ್ಸ್, ಅದಕ್ಕೆ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ಡ್ರೈನೇಜ್ ಸಿಸ್ಟಮ್ ಯಾವ್ದಂತಂದ್ರೆ ನೋಡಿ, ರೇಡಿಯಲ್ ಡ್ರೈನೇಜ್ ಸಿಸ್ಟಮ್. when the rivers originate from the hill and flows to the all direction. ಇಲ್ಲಿಂದ ರಿವರ್ ಇದಾಗಿ ಎಲ್ಲ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತಲ್ಲ, ಅದಕ್ಕೆ ಏನಂತಾರೆ ರೇಡಿಯಲ್ ಅಂತ ಕರೀತಾರೆ. ಇದೊಂದು ಫಾರ್ ಎಕ್ಸಾಂಪಲ್ ಅಮರಕಂಟಕ ರೇಂಜ್ ಇರುತ್ತಲ್ಲ, ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಥರ್ಡ್ ವೆರಿ ಇಂಪಾರ್ಟೆಂಟ್, ಥರ್ಡ್ ಕೋಟ್ ಅಂತಂದ್ರೆ ಟ್ರೆಲಿಸ್ ಡ್ರೈನೇಜ್ ಸಿಸ್ಟಮ್ ಅಂತಂದ್ರೆ when the primary tributaries of a river flow from each other and secondary tributary join the ರೈಟ್ ಆಂಗಲ್ ಆಗಿ ಪ್ರೈಮರಿ ಟ್ರಿಬ್ಯೂಟರೀಸ್ ಜಾಯಿನ್ ಆಗ್ತದೆನಾ,
ಅದಕ್ಕೆ ರೈಟ್ ಆಂಗಲ್ ಆಗಿ ಯಾವುದಾದ್ರು ಸೆಕೆಂಡ್ ಟ್ರಿಬ್ಯೂಟರಿನ ಜಾಯ್ನ್ ಆಗುತ್ತಲ್ಲ ಅದಕ್ಕೆ ಏನಂತಾರೆ ಡ್ರೈನೇಜ್ ಅಂತ ಕರೀತಾರೆ. ಥರ್ಡ್ ಡ್ರೈನೇಜ್ ಸಿಸ್ಟಮ್ ಅಂದ್ರೆ ಸೆಂಟ್ರಿಪಿಟಲ್ ಡ್ರೈನೇಜ್ ಸಿಸ್ಟಮ್. ಇವು 4 ಡ್ರೈನೇಜ್ ಸಿಸ್ಟಮ್ ಮೆನಿ ಟೈಪ್ಸ್ ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಕೆಪಿಎಸ್ಸಿ ಕೇಳಿದ್ದಾರೆ, ಯುಪಿಎಸ್ಸಿ ಮನಿ ಅದರ್ ಎಕ್ಸಾಮ್ಸ್ ಮೇಲೆ ಮ್ಯಾಚ್ ದ ಫಾಲೋವಿಂಗ್ ಕೂಡ ಕೇಳಿದ್ದಾರೆ. When the rivers discharge their water from all direction in a lake or depression, the pattern is centripetal. ಈ 4 ಡ್ರೈನೇಜ್ ಸಿಸ್ಟಮ್ಸ್ 4 ಡ್ರೈನೇಜ್ ಸಿಸ್ಟಮ್ಸ್ ನೆನಪಿಟ್ಕೊಳ್ಳಿ. ಈ ಎನ್ಸಿಟಿ ಕೊಟ್ಟಿದ್ದಾರೆ ನೀಟಾಗಿ ಇದೆ ನೋಡಿ. ಇದು ನಾವು ಮ್ಯಾಪ್ ಅನ್ನು ನೋಡಿದ್ದೇವಲ್ಲ, ಇಂಡಸ್ ರಿವರ್ ಇಲ್ಲಿದೆ, ಚೀಲಂ ಇದೆ, ಚಿನಾಮು, ರಾವಿ, ಬಿಯಾಸು ಇಲ್ಲಿ ನೋಡಿ, ಇದೆಲ್ಲ ಡ್ರೈನೇಜ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ನೋಡಿ, separating from one drainage basin from the other is known as water set ಅಂತ ಕರೀತೀವಿ. ವಾಟರ್ ಸೆಟ್ ಅಂದ್ರೆ ಒಂದು ಡ್ರೈನೇಜ್ ಇರುತ್ತಲ್ಲ ಇದರಿಂದ ಅನದರ್ ಡ್ರೈನೇಜ್ ಸೆಪರೇಟ್ ಮಾಡ್ತಾರೆ. ಇದು ವಾಟರ್ ಸೆಟ್ ರೀಜನ್ ಅಂತ ಕರೀತಾರೆ. ವಾಟರ್ ಸೆಟ್ ರೀಜನ್ ಅಂತ ಕರೀತಾರೆ. ದ ಕ್ಯಾಚ್ಮೆಂಟ್ ಆಫ್ ಲಾರ್ಜ್ ರಿವರ್ಸ್ ಆಸ್ ಕಾಲ್ಡ್ ರಿವರ್ ಬೇಸಿನ್ಸ್. ರಿವರ್ಸ್ ಬೇಸಿನ್ಸ್ ಅಂತಂದ್ರೆ ಈ ರಿವರ್ ಫ್ಲೋ ಆಗುತ್ತಲ್ಲ, ವಾಟರ್ ಬಂದ ಫ್ಲೋ ಆಗುತ್ತಲ್ಲ, ಅದು ಕ್ಯಾಚ್ಮೆಂಟ್ ಏರಿಯಾ. ಎಲ್ಲೆಲ್ಲಿ ನೀರೆಲ್ಲ ಹರಿಯುತ್ತಲ್ಲ ಕ್ಯಾಚ್ಮೆಂಟ್ ಏರಿಯಾ ಕರೀತಾರ. ಅದೇನು ಬೇಸಿಸ್ ಫಾರ್ ದೋಸ್ ಸ್ಮಾಲ್ ರಿವರ್ಸ್ ಅಂಡ್ ರೀಲ್ಸ್ ಆರ್ ಆಫನ್ ರೆಫರ್ ಟು ಇಸ್ ವಾಟರ್ ಸೆಟ್. ರಿವರ್ಸ್ ಅಂಡ್ ರೀಲ್ಸ್ ಅಂತ ಕರೀತಾರೆ. ಓಕೆ, ವಾಟರ್ ಸೆಟ್ ರೀಜನ್ ಅಂತ ಕರೀತಾರೆ. ವಾಟರ್ ಸೆಟ್ ರೀಜನ್ ಅಂತ ಒಂದೇ ನೀರ್ ಹರಿದಿದೆ ಅಂತ ತಿಳ್ಕೊಳ್ಳಿ. ನೀರ್ ಹರಿದ ತೇವ ಆಗುತ್ತಲ್ಲ, ಎಲ್ಲ ಕಡೆ ಇದೆಲ್ಲ ತೇವ ಆಗುತ್ತೆ, ಈ ಕಡೆ ತೇವ ಆಗುತ್ತೆ. ಇದಕ್ಕೆ ವಾಟರ್ ಸೆಟ್ ರೀಜನ್ ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ. ಬೇಸಿನ್ ಕವರ್ಸ್ ಲಾರ್ಜ್ ಏರಿಯಾಸ್. River basins and water sets are marked by unity. What happens in one part of the basin watershed directly affects the other part of the units of overall. Next one, microclimate region. Indian drainage system may be divided into various bases. ಹೇಳಿದ್ದೀನಲ್ಲ, various bases. First ಅರಬಿಯನ್ ಸಿ ಡ್ರೈನೇಜ್ ಬರುತ್ತೆ. ನೆಕ್ಸ್ಟ್ ಬೇ ಆಫ್ ಬೆಂಗಾಲ್ ಬರುತ್ತೆ. ಇದನ್ನ 2 ಟೈಪ್ಸ್ ಮಾಡ್ತಾರೆ. ಏನಿದು ಅರಬಿಯನ್ ಸಿ ಮತ್ತು ಇನ್ನು ಬೇ ಆಫ್ ಬೆಂಗಾಲ್ ಇದು ಏನ್ ಮಾಡ್ತಾರೆ, ಡೆಡ್ಲಿ ರಿಡ್ಜ್ ಸಪರೇಟ್ ಮಾಡುತ್ತೆ. ಅರವಲ್ಲಿ ರೇಂಜಸ್, ಸಹ್ಯಾದ್ರಿ, ಬಾರ್ಡರ್ ಡಿವೈಡ್ಸ್ ಇವೆಲ್ಲ ಡಿವೈಡ್ ಮಾಡುತ್ತೆ. ಯಾವ್ಯಾವು ಅರಬಿಯನ್ ಸಿ ಡ್ರೈನೇಜ್ ಮತ್ತು ಅರವಲ್ಲಿ ಡ್ರೈನೇಜ್ಗೆ ಸಪರೇಟ್ ಮಾಡುತ್ತೆ. ನಿಯರ್ಲಿ 77% ಆಫ್ ದ ಡ್ರೈನೇಜ್ ಕನ್ಸಿಸ್ಟ್ ಆಫ್ ಯಾವ್ಯಾವ ರಿವರ್ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಆಪ್ಷನ್ ಕೊಡ್ತಾರೆ. 77% ರಿವರ್ಸ್ ಗಂಗಾ, ಬ್ರಹ್ಮಪುತ್ರ ಮತ್ತು ಮಹಾನದಿ, ಕೃಷ್ಣನೇ ಕೂಡಿರೋದು. ರಿಮೈನಿಂಗ್ ಏನಿದೆಲ್ಲ 23% ರಿಮೈನಿಂಗ್ ಏನು ಆಲ್ ರಿವರ್ಸ್ ಇರುತ್ತೆ. ಯಾವ್ಯಾವು ಇಂಡಸ್, ನರ್ಮದಾ, ತಾಪಿ, ಮಾಹಿ, ಪೇರಿಯಾರ್ ರಿವರ್ಸ್ ಇವೆಲ್ಲಾನು ಅರ್ಬನ್ ಸಿ ಡ್ರೈನೇಜ್ ಸಿಸ್ಟಮ್ ಕೂಡ ಇರುತ್ತೆ. ನೆಕ್ಸ್ಟ್ ನೋಡಿ, ಮೇಜರ್ ವಾಟರ್ ಸೆಟ್ ಡ್ರೈನೇಜ್ ಬೇಸಿನ್ ಆಫ್ ಮೇಜರ್ ಡ್ರೈನೇಜ್ ಸಿಸ್ಟಮ್ ಅಂಡ್ ಮೈನರ್ ಡ್ರೈನೇಜ್ ಸಿಸ್ಟಮ್ ಅಂತ ನಾವು ಡಿವೈಡ್ ಮಾಡ್ತೇವೆ. ಮೈನರ್ ವಾಟರ್ ಸೆಟ್ ಡ್ರೈನೇಜ್ ಅಂತ. ಮೇಜರ್ ರಿವರ್ಸ್ ಬೇಸಿನ್ಸ್ ಎಷ್ಟು ಅಂತಂದ್ರೆ ಮೋರ್ ದೆನ್ 20,000 ಸ್ಕ್ವೇರ್ ಕಿಲೋಮೀಟರ್ ಕ್ಯಾಚ್ಮೆಂಟ್ ಏರಿಯಾ ಏನಿರುತ್ತಲ್ಲ, 20,000 ಸ್ಕ್ವೇರ್ ಕಿಲೋಮೀಟರ್ ಕ್ಯಾಚ್ಮೆಂಟ್ ಏನಿರುತ್ತೆ ಅದಕ್ಕೆ ಮೇಜರ್ ರಿವರ್ ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ. ಅದರಲ್ಲಿ ನಾವು ಮೇಜರ್ ಆಗಿ 14 ಡ್ರೈನೇಜ್ ಸಿಸ್ಟಮ್ಸ್ಗಳನ್ನ ನೋಡ್ಬೋದು. ಯಾವ್ಯಾವ ಗಂಗಾ, ಬ್ರಹ್ಮಪುತ್ರ, ಕೃಷ್ಣ, ತಾಪಿ, ನರ್ಮದಾ ಏನಿರುತ್ತಲ್ಲ, ಮಾಯಿ ಆಗಿರ್ಬೋದು, ಪೆನ್ನಾರು, ಸಬರ್ಮತಿ, ಬರಾಕ್ ಇವೆಲ್ಲ ಮೇಜರ್ ಡ್ರೈನೇಜ್ ಸಿಸ್ಟಮ್ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಬರುತ್ತೆ ಮೀಡಿಯಂ ಬರುತ್ತೆ. ಮೀಡಿಯಂ ಅಲ್ಲಿ 2,000ದಿಂದ 20,000ವರೆಗೂ ಡ್ರೈನೇಜ್ ಏನಿರುತ್ತಲ್ಲ, 20,000ವರೆಗೂ ಡ್ರೈನೇಜ್ ಇರುತ್ತಲ್ಲ ಅದಕ್ಕೆ ನಾವು ಮೀಡಿಯಂ ಅಂತ ಡ್ರೈನೇಜ್ ಸಿಸ್ಟಮ್. ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ಎಕ್ಸಾಂಪಲ್ ಯಾವ್ಯಾವು? ಮೀಡಿಯಂ 44 ರಿವರ್ಸ್ ಬರುತ್ತೆ. ಅದರಲ್ಲಿ ಕಾಳಿ ನದಿ ಒಂದು, ಪೇರಿಯಾರು, ಮೇಘನಾ ಇವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಬರೋದು ಮೈನರ್. ಮೈನರ್ ಅಂತಂದ್ರೆ ಲೆಸ್ ದೆನ್ 2,000 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಇರುತ್ತಲ್ಲ ಅವು ಮೈನರು. ಮೈನರ್ ಏನಂತಂದ್ರೆ ಲೋ ರೇನ್ ಫಾಲ್ ಇರುತ್ತೆ. ಏನು ವಾಟರ್ ಫ್ಲೋಯಿಂಗ್ ಇಸ್ ಲೋ ಇರುತ್ತೆ, ಅಂದ್ರೆ ರೇನ್ ಫಾಲ್ ಇಸ್ ಲೋ ಇರುತ್ತೆ. ಓಕೆ, ಇದೇನು 3 ಟೈಪ್ ಆಫ್ ಡ್ರೈನೇಜ್ ಸಿಸ್ಟಮ್ಸ್ ಅನ್ನು ನಾವು ನೋಡಿದ್ದೇವೆ. ನೆಕ್ಸ್ಟ್ ನೋಡಿ, ಓಕೆ, ಬೇ ಆಫ್ ಬೆಂಗಾಲ್ ಐಡೆಂಟಿಫೈಡ್ ದ ರಿವರ್ಸ್ ಆಫ್ ಸೌತ್ ಇಂಡಿಯಾದಲ್ಲಿ ಬೇ ಆಫ್ ಬೆಂಗಾಲ್ ಎಲ್ಲ ಈ ಕಡೆ ಬರುತ್ತೆ. ನೋಡಿ, ನರ್ಮದಾ, ತಾಪಿ 2 ಲಾರ್ಜ್ ರಿವರ್ಸ್ ಎಲ್ಲ ಮಾಡ್ತವೆ. ಇವೆಲ್ಲ ಅರಬಿಯನ್ ಸಿಗೆ ಫ್ಲೋ ಆಗುತ್ತೆ. ಅರಬಿಯನ್ ಸಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ಕರೀತಾರೆ ನರ್ಮದಾ, ತಾಪಿ. ಓಕೆ, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಇಸ್ ಮೇಜರ್ ಜಾಸ್ತಿ ಇರೋದು. ಬೇ ಆಫ್ ಬೆಂಗಾಲಿಗೆ ಜಾಸ್ತಿ ಹೋಗುತ್ತೆ. ಅರಬಿಯನ್ ಸಿ ಕಡಿಮೆ ರಿವರ್ಸ್ ಇದಾವೆ. ಓಕೆ ನೋಡಿ, ನೇಮ್ ಆಫ್ ದ ರಿವರ್ಸ್ ವೆಸ್ಟರ್ನ್ ಕೋಸ್ಟಲ್ ರೀಜನ್ಸ್ ಗೆ ಕೊಂಕಣ ಅಂತ ಕರಿತೀವಿ, ಮಲಬಾರ್ ಕೋಸ್ಟಲ್ ರೀಜನ್ ಅಂತ ಕರಿತೀವಿ. ಹೌದಾ, ಕೊಂಕಣ ಅಂಡ್ ಮಲಬಾರ್ ಅಂತ ಕರಿತೀವಿ. On the basis of mode of origin, nation and character, the Indian drainage may be also classified into
ಹಿಮಾಲಯಸ್ ಡ್ರೈನೇಜ್ ಅಂಡ್ ಪೆನಿನ್ಸುಲರ್ ಡ್ರೈನೇಜ್ ಅಂತ ಡಿವೈಡ್ ಮಾಡ್ತಾರೆ. ಹಿಮಾಲಯಸ್ ಅಂತಂದ್ರೆ ಹಿಮಾಲಯಸ್ ನಲ್ಲಿ ಏನ್ ರಿವರ್ಸ್ ಇರ್ತೋ ಅದು ಡ್ರೈನೇಜ್ ಇರುತ್ತೆ. ಹಿಮಾಲಯಸ್ ಅಲ್ಲಿ ಏನ್ ಮಾಡುತ್ತೆ, ಡೀಪ್ ಗಾರ್ಜಸ್ ಅನ್ನು ಫಾರ್ಮೇಶನ್ ಮಾಡುತ್ತೆ. ಪೆನಿನ್ಸುಲರ್ ಅಲ್ಲಿ ಅಷ್ಟೊಂದು ಡೀಪ್ ಇರಲ್ಲ, ಬಟ್ ಹಿಮಾಲಯಸ್ ರಿವರ್ಸ್ ರ್ಯಾಪಿಡ್ ಫ್ಲೋ ಇರುತ್ತೆ. ಪೆನಿನ್ಸುಲರ್ ಅಲ್ಲಿ ಅಷ್ಟೊಂದು ರ್ಯಾಪಿಡ್ ಆಗಿ ಫ್ಲೋ ಇರಲ್ಲ. ಓಕೆ, ಹಿಮಾಲಯಸ್ ಐಸ್ ಮತ್ತು ರೈನ್ ನಿಂದ ಫ್ಲೋ ಆಗುತ್ತೆ. ಪೆನಿನ್ಸುಲರ್ ರಿವರ್ಸ್ ರೈನ್ ಫಾಲ್ ನಿಂದ ಫ್ಲೋ ಆಗುತ್ತೆ. ಇದು ನೆನ್ಪಿಟ್ಕೋಬೇಕು. ಅದು ಇಟ್ ಈಸ್ ಪ್ರಾಬ್ಲಮ್ ಇನ್ಕ್ಲೂಡಿಂಗ್ ಜಂಬಲ್ ಬೆಟ್ ವಾಸ್ ಇವೆನ್ನ ಒಂದು ಎಕ್ಸಾಂಪಲ್ ಅನ್ನ ಇದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಡ್ರೈನೇಜ್ ಸಿಸ್ಟಮ್ ಇಸ್ ಇನ್ ಇಂಡಿಯಾ. ಹಿಮಾಲಯ ಡ್ರೈನೇಜ್ ಸಿಸ್ಟಮ್ ವೆರಿ ವೆರಿ ಇಂಪಾರ್ಟೆಂಟ್. ಜಸ್ಟ್ ಒಂದು 3-4 ಪಾಯಿಂಟ್ಸ್ ನಲ್ಲಿ ತಿಳ್ಕೋಬೇಕು. ಹಿಮಾಲಯ ಡ್ರೈನೇಜ್ ಸಿಸ್ಟಮ್ಸ್ ಕ್ಯಾರೆಕ್ಟರ್ ಏನು, ಹೆಂಗಿರುತ್ತೆ ಅಂತ. ಇಲ್ಲಿ ಮೇನ್ ಅಂತಂದ್ರೆ ಹಿಮಾಲಯಸ್ ನಲ್ಲಿ ನೀವು ಹೇಳಿದ್ನೆಲ್ಲ ಗಂಗಾ, ಇಂಡಸ್ ಆಗಿರ್ಬೋದು, ಬ್ರಹ್ಮಪುತ್ರ ಇವೆಲ್ಲ ಹಿಮಾಲಯಸ್ ಮಾಡ್ತವೆ. ಇವೆಲ್ಲ ಮೆಲ್ಟಿಂಗ್ ಆಫ್ ಸ್ನೋ ಮತ್ತು ಪ್ರಿಸಿಪಿಟೇಷನ್ ಮಳೆಯಿಂದ ಆಗುತ್ತೆ. ಇವಕ್ಕೆ ಏನಂತ ಇರುತ್ತೆ, ಪೆರಿನಿಯಲ್ ರಿವರ್ಸ್ ಅಂತ ಕರಿತೇವೆ. ಇದು ಹಿಮಾಲಯ ಡ್ರೈನೇಜ್ ಸಿಸ್ಟಮ್. ಇಲ್ಲಿ ಏನಿರುತ್ತೆ ಮೇನ್ ಏನಂತಂದ್ರೆ ಡೀಪ್ ಗಾರ್ಜಸ್ ಫಾರ್ಮೇಶನ್ ಆಗುತ್ತೆ ಹಿಮಾಲಯಸ್ ನಲ್ಲಿ ಅಂಡ್ ವಿ ಶೇಪ್ಡ್ ವ್ಯಾಲೀಸ್ ತರ ಫ್ಲೋ ಆಗುತ್ತೆ. ರ್ಯಾಪಿಡ್ಸ್ ಇರುತ್ತೆ, ವಾಟರ್ ಫಾಲ್ಸ್ ಇದೆ, ಮೌಂಟೇನ್ಸ್ ಇರುತ್ತೆ. ಇದೇ ರ್ಯಾಪಿಡ್ ಅಂತಂದ್ರೆ ಸ್ಪೀಡ್, ಹೆವಿ ಸ್ಪೀಡ್ ಫ್ಲೋ ಆಗುತ್ತಲ್ಲ, ಇದೆಲ್ಲ ರ್ಯಾಪಿಡ್ ವಾಟರ್ ಫಾಲ್ ಅಂತ ಕರೀತೀವಿ. ಮತ್ತೇನ್ ಮಾಡುತ್ತೆ, ಇವು ರಿವರ್ ಹಿಮಾಲಯದಿಂದ ಫ್ಲೋ ಆಗುವಾಗ ಏನಿರುತ್ತೆ, ಡಿಪೋಸಿಷನ್ ಫ್ಯೂಚರ್ಸ್. ಇದು ಡಿಪೋಸಿಷನ್ ಫ್ಯೂಚರ್, ಫ್ಲಾಟ್ ವ್ಯಾಲೀಸ್, ಆಕ್ಸ್ಬೋ ಲೇಕ್ಸ್, ಫ್ಲಡ್ ಪ್ಲೇನ್ಸ್, ಬ್ರೆಡೆಡ್ ಚಾನಲ್, ಡೆಲ್ಟಾಸ್ ನಿಯರ್ ದ ರಿವರ್ ಮೌತ್. ಹಿಮಾಲಯ ರಿವರ್ಸ್ ಏನಿರುತ್ತೆ ಅಲ್ಯೂವಿಯಲ್ ಸಾಯಿಲ್ ಅನ್ನು ಡಿಪಾಸಿಟ್ ಮಾಡುತ್ತೆ. ಓಕೆ, ಹಿಮಾಲಯ ರಿವರ್ಸ್ ಅಲ್ಯೂವಿಯಲ್ ಸಾಯಿಲ್. ನೆಕ್ಸ್ಟ್, ಬಟ್ ಓವರ್ ದೇ ಡಿಸ್ಪ್ಲೇ ದ ಸ್ಟ್ರಾಂಗ್ ಮೇಂಟರ್ ಟೆಂಡೆನ್ಸಿ ಶಿಫ್ಟ್ ದ ಕೋರ್ಸಸ್ ಇಂಟು ರಿವರ್ ಕೋಸಿ ಏನು ಆಲ್ಸೋ ನಾವು ಸ್ಯಾರ್ ಆಫ್ ಬಿಯರ್ ಅಂತ ಕರಿತೀವಿ. ಆ ಕೋಸಿ ಯಾಕಂತಂದ್ರೆ ಇದೇನ್ ಮಾಡುತ್ತೆ, ಹೂಜ್ ಕ್ವಾಂಟಿಟಿ ಆಫ್ ಸೆಡಿಮೆಂಟ್ಸ್ ಅನ್ನ ಡಿಪಾಸಿಟ್ ಮಾಡುತ್ತೆ. ಅದಕ್ಕೆ ರಿವರ್ ಕೋಸಿ ಬಿಯರ್ ಸ್ಯಾಡರ್ ಕರೀತೀವಿ, ಸ್ಯಾಡರ್ ರಿವರ್ಸ್ ಅಂತ. ನೆಕ್ಸ್ಟ್ ನೋಡಿ, ಇವಲ್ಯೂಷನ್ ಬಿಟ್ರೆ ಹಿಮಾಲಯ ಡ್ರೈನೇಜ್ ನೋಡಿ. ದೇರ್ ಆರ್ ಡಿಫರೆನ್ಸ್ ಆಫ್ ಒಪಿನಿಯನ್ ಅಬೌಟ್ ದ ಹಿಮಾಲಯನ್ ರಿವರ್ಸ್ ಡ್ರೈನೇಜ್ ಅಂತ. However, a geologist in believe that mighty rivers called the Shivalik, Indo-Brahma rivers, transfers the entire longitudinal extents of the Himalayas from Assam to Punjab, almost to Sindh, and finally discharge into the Gulf of Sindh ಅಂತ ಹೇಳ್ತಾರೆ. ಯಾರು ಜಿಯೋಲಜಿಸ್ಟ್ಗಳು. ಓಕೆ, ಪಂಜಾಬ್ ಡ್ಯೂರಿಂಗ್ ದ ಮಯೋಸಿನ್ ಪೀರಿಯಡ್ ನಲ್ಲಿ, ಏನ್ ಮಿಯೋಸಿನ್ ಪೀರಿಯಡ್ ಅಂದ್ರೆ 5 to 24 ಮಿಲಿಯನ್ ಇಯರ್ಸ್ ಆಗೋ ಇರುತ್ತಲ್ಲ, ಮಿಯೋಸಿನ್ ಪೀರಿಯಡ್ ಅಂತ ಕರೀತೀವಿ. ಎಲ್ಲ ಇನ್ನು ಜಿಯೋಲಜಿಸ್ಟ್ ಪ್ರಿಡಿಕ್ಷನ್. ಈ ತರ ಹಿಮಾಲಯದ ಡ್ರೈನೇಜ್ ಸಿಸ್ಟಮ್ ಇದೆ, ಈ ಕಡೆ ನಾರ್ತ್ ಈಸ್ಟ್ ಹೋಗಿದೆ, ಆಮೇಲೆ ಶಿವಾಲಿಕ್ಲಿಂದ ಆಲ್ಮೋಸ್ಟ್ ಅಲ್ಲಿ ರಿವರ್ಸ್ ಅಲ್ಲಿಗೆ ಬರುತ್ತೆ, ಅಲ್ಲಿ ಅಲ್ವಿಲ್ ಡಿಪಾಸಿಟ್ ಆಗುತ್ತೆ. ಶಾಂಡ್ ಸಿಲ್ಟು, ಕ್ಲೇ, ಫೋಲ್ಡರ್ಸು, ಕಾಂಗ್ಲೋಮೆರೇಟ್ಸ್ ಸಪೋರ್ಟ್ ಮಾಡುತ್ತೆ, ಇವೆಲ್ಲ ಬರುತ್ತೆ ಅಂತ ಯಾರೋ ಜಿಯೋಲಜಿಸ್ಟ್ ಪ್ರಿಡಿಕ್ಷನ್. ಇದು 3 ಮೇನ್ ಡ್ರೈನೇಜ್ ಸಿಸ್ಟಮ್ ಆಫ್ ಹಿಮಾಲಯಸ್ ಅನ್ನೋದು, ಒಂದು ಇಂಡಸ್ ಇಟ್ಸ್ ಟ್ರಿಬ್ಯೂಟರೀಸ್, ಸೆಕೆಂಡ್ ಗಂಗಾ, ಇನ್ನೊಂದು ಬ್ರಹ್ಮಪುತ್ರ ಸ್ಟ್ರೆಚ್ ಇರುತ್ತೆ, ಅದು ಸ್ಟ್ರೆಚ್ ಆಫ್ ಬ್ರಹ್ಮಪುತ್ರ, ಇದು ಮೂರನೇದು. ಇದು ಹಿಮಾಲಯ. ನೆಕ್ಸ್ಟ್ ಬರೋದು, ನೆಕ್ಸ್ಟ್ ಪೋಟ್ವಾರ್ ಪ್ಲಾಟ್ಯೂ ಅಂತ ಬರ್ತದೆ. ಇದು ಡೆಲ್ಲಿ ರಿಜ್ ವಿಚ್ ಆಕ್ಟೆಡ್ ಆಸ್ ಎ ವಾಟರ್ ಡಿವೈಡ್ ಬಿಟ್ವೀನ್ ಇಂಡಸ್ ಅಂಡ್ ಗಂಗಾ ರಿವರ್ ಸಿಸ್ಟಮ್. ಇಂಡಸ್ ಮತ್ತು ಗಂಗಾ ರಿವರ್ ಸಿಸ್ಟಮ್ಗೆ ಒಂದು ವಾಟರ್ ಡಿವೈಡ್ ಆಗಿ, ಬ್ರಿಡ್ಜ್ ಆಗಿ ವರ್ಕ್ ಮಾಡುತ್ತೆ. ಅದು ಡೆಲ್ಲಿ ರಿಜ್. ಅದಕ್ಕೆ ಪೋಟ್ವಾರ್ ಪ್ಲಾಟ್ಯೂ ಅಂತ ಕೂಡ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದು ಏನ್ NCERT ಬುಕ್ಸ್ ಮೇಲೆ ಏನೇನು ಓದ್ತಾ ಇದೀವಲ್ಲ, ಪ್ರತಿಯೊಂದು ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಪ್ರತಿಯೊಂದು ಇಂಪಾರ್ಟೆಂಟ್. ಮಾಲ್ಡಾ ಗ್ಯಾಪ್ ಏರಿಯಾ ಬಿಟ್ವೀನ್ ದ ರಾಜಮಹಲ್ ಹಿಲ್ಸ್ ಅಂಡ್ ಮೇಘಾಲಯನ್ ಪ್ಲಾಟ್ಯೂ, ಇವೆರಡರ ನಡುವೆ ಸಪರೇಟ್ ಮಾಡ್ತೀವಿ. ಮಾಲ್ಡಾ ಗ್ಯಾಪ್ ಇಲ್ಲಿ ಬಂದ್ರೆ ಈ ಕಡೆ ಮೇಘಾಲಯ ರಾಜಮಹಲ್ ಹಿಲ್ಸ್ ಬರುತ್ತೆ, ಛೋಟಾ ನಾಗ್ಪುರ್ ಪ್ಲಾಟ್ಯೂ ನಲ್ಲಿ, ಈ ಕಡೆ ಮೇಘಾಲಯ ಪ್ಲಾಟ್ಯೂ ಬರುತ್ತೆ. ಇದರಲ್ಲಿ ಎರಡು ಸಪರೇಟ್ ಮಾಡಿದ್ರೆ ಮಾಲ್ಡಾ ಹಿಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್, ಗಂಗಾ ಬ್ರಹ್ಮಪುತ್ರ ಸಿಸ್ಟಮ್ಸ್ ಫ್ಲೋಸ್ ಟು ದ ಬೇ ಆಫ್ ಬೆಂಗಾಲ್, ಹೇಳಿದನಲ್ಲ ಇದು. ನೆಕ್ಸ್ಟ್, ರಿವರ್ ಸಿಸ್ಟಮ್ ಆಫ್ ದ ಹಿಮಾಲಯಸ್ ಏನಿರುತ್ತೆ, ಇಂಡಸ್ ರಿವರ್ ಸಿಸ್ಟಮ್. ಇಂಡಸ್ ರಿವರ್ ಸಿಸ್ಟಮ್ ಏನಿರುತ್ತೆ, ಲಾರ್ಜೆಸ್ಟ್ ರಿವರ್ ಬೇಸಿನ್ ಆಫ್ ದ ವರ್ಲ್ಡ್ ಆಗಿರುತ್ತೆ. ಎಷ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 11,65,000 ಸ್ಕ್ವೇರ್ ಕಿಲೋಮೀಟರ್. ಇಂಡಿಯಾದಲ್ಲಿ 3,21,000 ಸ್ಕ್ವೇರ್ ಕಿಲೋಮೀಟರ್ ಆಗುತ್ತೆ. ಲೆಂತ್ ಎಷ್ಟು ಇರುತ್ತೆ, 2,880 ಕಿಲೋಮೀಟರ್ ವರೆಗೆ ಇರುತ್ತೆ. ಇಂಡಿಯಾದಲ್ಲಿ 1,114 ಕಿಲೋಮೀಟರ್ ಫ್ಲೋ ಆಗುತ್ತೆ. ಓಕೆ, ಇದು ಇಂಡಸ್ ರಿವರ್. ಇಂಡಸ್ ಸಿಂಧು ನದಿ ಅಂತ ಕರಿತೇವಲ್ಲ ಅದನ್ನ. ವೆಸ್ಟರ್ನ್ ಮೋಸ್ಟ್ ಆಫ್ ದ ಹಿಮಾಲಯನ್ ರಿವರ್ಸ್ ಇನ್ ಇಂಡಿಯಾ.
ಇಂಡಿಯಾದಾಗೆ ಏನು ವೆಸ್ಟ್ ಮೋಸ್ಟ್ ಹಿಮಾಲಯ ರಿವರ್ ಬರೋದು ಇಂಡಸ್ ರಿವರ್. ಇದು ಎಲ್ಲ ಬೊಕಾರೋ ಗ್ಲೇಸಿಯರ್, ಬೊಕಾಚು ಅಂತ ಗ್ಲೇಸಿಯರ್ ಇದೆ ಅಲ್ಲಿ ಇದು ಒರಿಜಿನೇಟ್ ಆಗುತ್ತೆ. ಬಹಳ ಇಂಪಾರ್ಟೆಂಟ್, ಅದನ್ನ ನೆನ್ಪಿಟ್ಕೊಳ್ಳಿ. ಇದೆಲ್ಲಿ ಬರುತ್ತೆ, ಅದು ಟಿಬೆಟಿಯನ್ ರೀಜನ್ ಎಲ್ಲ ಬರುತ್ತೆ. ಇದು ಕೈಲಾಸ್ ಮೌಂಟೇನ್ ರೇಂಜ್ ಅಂತ ಕರಿತೀವಿ. ಇನ್ ಟಿಬೆಟ್ ಇಟ್ ಈಸ್ ಕಾಲ್ಡ್ ಸಿಂಗಿ ಕಂಬಂಬ ಅಂತ ಕರೀತಾರೆ ಇಂಡಸ್ ರಿವರ್ಗೆ. ಇದು ನೆನ್ಪಿಟ್ಕೊಳ್ಳಿ. ಲೈನ್ಸ್ ಆಫ್ ಮೌತ್ ಅಂತ, ಲೈನ್ ಮೌತ್ ಅಂತ, ಅದಕ್ಕೆ ಸಿಂಗಿ ಕಂಬ ಅಂತ ಟಿಬೆಟ್ ಅಂತ ಕರೀತಾರೆ. ಇದೇನಿರುತ್ತೆ ಫ್ಲೋಯಿಂಗ್ ಥ್ರೂ ದ ನಾರ್ತ್ ವೆಸ್ಟ್ ಡೈರೆಕ್ಷನ್. ನಾರ್ತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೆ. ಲಡಾಖ್ ಮತ್ತು ಛತ್ತೀಸ್ಗಢ ಮಧ್ಯದಲ್ಲಿ ಎರಡರ ನಡುವದಲ್ಲಿ ಫ್ಲೋ ಆಗುತ್ತೆ. ಮತ್ತು ಲಡಾಖ್ ಮತ್ತು ಬಲ್ಚಿಸ್ತಾನ ಪಾಸ್ ಆಗುತ್ತೆ. ಇಟ್ ಕಟ್ ಸಕ್ರತ ಲಡಾಖ್ ರೇಂಜ್ ಅನ್ನು ಕಟ್ ಮಾಡುತ್ತೆ. ನೆಕ್ಸ್ಟ್ ಇದು ಗಿಲ್ಗಿಟ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಇಟ್ ಎಂಟರ್ಸ್ ಪಾಕಿಸ್ತಾನ್ ನಿಯರ್ ದ ಚಿಲ್ಲಾರ್. ಪಾಕಿಸ್ತಾನ ಎಲ್ಲಿ ಇರುತ್ತೆ, ಚಿಲ್ಲಾರ್. ಇದು ನೆನಪಿಟ್ಕೊಳ್ಳಿ ಪಾಯಿಂಟ್. ಇದು ದರ್ಜಿಸ್ತಾನ್ ಅಂತ ಕರೀತಾರೆ. ಇಂಡಸ್ ರಿಸೀವ್ಸ್ ಎ ನಂಬರ್ ಆಫ್ ಹಿಮಾಲಯನ್ ಟ್ರಿಬ್ಯೂಟರೀಸ್ ಸಚ್ ಆಸ್ ಶಿಯೋಕ್ ಆಗಿರ್ಬೋದು, ಗಿಲ್ಗಿಟ್, ಇವರ್ ಟ್ರಿಬ್ಯೂಟರಿ ಜಸ್ಕರ್, ಹುಂಜಾ, ನುಬ್ರಾ, ಸಿಂಗರ್, ಗೆಸ್ಟಿಂಗ್, ಟ್ರಾಸ್ ಇವೆಲ್ಲ ಏನು ಇಂಡಸ್ ರಿವರ್ ಟ್ರಿಬ್ಯೂಟರೀಸ್ಗಳು ಇವೆಲ್ಲ. ವೇರ್ ದ ರಿಸೀವ್ ದ ಕಬೂಲ್ ರಿವರ್ ಇನ್ ದ ರೈಟ್ ಬ್ಯಾಂಕ್. ನೆಕ್ಸ್ಟ್ ಖುರಾಮ್ ಅಂತ ಬರುತ್ತೆ, ತೋಚಿ, ಕೋಮಲ್, ದ ವಿಬನ್, ಸಂಗರ್, ದೇ ಆರ್ ಆಲ್ ದ ಒರಿಜಿನೇಟ್ ಇನ್ ದ ಸುಲೇಮಾನ್ ರೇಂಜಸ್. ನೆಕ್ಸ್ಟ್ ದ ರಿವರ್ ಫ್ಲೋಸ್ ಸೌತ್ವರ್ಡ್ ಅಂಡ್ ರಿಸೀವ್ಸ್ ಪಂಚನಾಡ್ ಇನ್ ಲಿಟಲ್ ಮಿಥನ್ಕೋಟ್. ಪಂಚನಾಡ್ ಅಂದ್ರೆ ಪಂಜಾಬ್ ನಲ್ಲಿ 5 ರಿವರ್ಸ್ಗಳು ಮೀಟ್ ಆಗುತ್ತವಲ್ಲ, ಇವೇ 5 ರಿವರ್ಸ್ ಇರ್ತದಲ್ಲ, ಸತ್ಲುಜ್, ಬಿಯಾಸ್, ರಾವಿ, ಚಿನಾಬ್, ಚಿಲಾಬ್ ಅನ್ನೋದು ಪಂಚನಾಡ್ ಅಂತ ಕರಿತೀವಿ. ಪಂಜಾಬ್ ನಲ್ಲಿ ಬರುತ್ತೆ. ಇವೆಲ್ಲ ಏನ್ ಮಾಡ್ತೇವೆ, ಅರೇಬಿಯನ್ ಏನರ್ಥ ಫೈನಲ್ ಡಿಸ್ಚಾರ್ಜ್ ಇಂದ ಅರೇಬಿಯನ್ ಸಿ ಈಸ್ಟ್ ಆಫ್ ದ ಕರಾಚಿನಲ್ಲಿ ಡಿಸ್ಚಾರ್ಜ್ ಆಗುತ್ತೆ ಇವೆಲ್ಲ. ಓಕೆನಾ. ದ ಇಂಡಸ್ ಫ್ಲೋಸ್ ಇನ್ ದ ಇಂಡಿಯನ್ ಓನ್ಲಿ ಥ್ರೂ ದ ಲೇ ಡಿಸ್ಟ್ರಿಕ್ಟ್ಸ್ ನಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್. ಇಂಡಸ್ ಓನ್ಲಿ ಇಂಡಿಯಾದಲ್ಲಿ ಎಲ್ಲಿ ಅಂತ ಲೇ ಡಿಸ್ಟ್ರಿಕ್ಟ್ ನಲ್ಲಿ ಫ್ಲೋ ಆಗುತ್ತೆ. ಹುಟ್ಟಿದೆಲ್ಲ ಪಾಕಿಸ್ತಾನದಲ್ಲಿ ಫ್ಲೋ ಆಗುತ್ತೆ. ಜೀಲಂ ಏನು, ಜೀಲಂ ಇಂಪಾರ್ಟೆಂಟ್ ಟ್ರಿಬ್ಯೂಟರಿ ಆಫ್ ಇಂಡಸ್ ಇರುತ್ತೆ. ಸ್ಪ್ರಿಂಟ್ ಆಫ್ ವೆರಿನಾಗ್ ಸಿಚುವೇಟೆಡ್. ಇಲ್ಲಿ ಪೀರ್ ಪಂಜಾಬ್ನಲ್ಲಿ ಹುಟ್ಕೊಳ್ಳುತ್ತೆ. ವ್ಯಾಲಿ ಆಫ್ ಫ್ಲವರ್ ಅಂತ ಕರಿತೀವಲ್ಲ. ಇದು ಜೀಲಂ ರಿವರ್ ಏನು ಉಲರ್ ಲೇಕ್ ಫಾರ್ಮೇಶನ್. ಎಂಟರ್ ಇನ್ ದ ಪಾಕಿಸ್ತಾನ್ ಇನ್ ದ ನ್ಯಾರೋ ಗಾಟ್ಸ್. ಇಟ್ ಜಾಯಿನ್ಸ್ ದ ಚಿನಾಬ್ ನಿಯರ್ ದ ಜಾಂಗ್ ಇನ್ ಪಾಕಿಸ್ತಾನ್ಗೆ ಜಾಯ್ನ್ ಆಗುತ್ತೆ. ನೆಕ್ಸ್ಟ್ ಬರೋದು ಜೀಲಂ ಆಗೋದು ಚಿನಾಬ್ ಬರುತ್ತೆ. ಲಾರ್ಜೆಸ್ಟ್ ಟ್ರಿಬ್ಯೂಟರಿ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಟ್ರೂ ಸ್ಟ್ರೀಮ್ಸ್ ಇದಾವೆ. ಒಂದು ಚಂದ್ರಾಮ್ ಅಂತ ಬರುತ್ತೆ, ಭಾಗ್ ಅಂತ ಬರುತ್ತೆ. ಇವು ಎಲ್ಲಿ ಮಾಡ್ತವೆ, ಕಿಲಾಂಗ್ ಅಂತ ಬರುತ್ತೆ, ನಿಯರ್ ಹಿಮಾಚಲ್ ಪ್ರದೇಶ ಜಾಯ್ನ್ ಆಗುತ್ತೆ. ತಂಡಿ ನಿಯರ್ ಕಿಲಾಂಗ್ ನಲ್ಲಿ ಜಾಯ್ನ್ ಆಗುತ್ತೆ. ಇದು ಎಲ್ಲ ರಿವರ್ಸ್ 1180 ಕಿಲೋಮೀಟರ್ ವರೆಗೂ ಫ್ಲೋ ಆಗುತ್ತೆ ಪಾಕಿಸ್ತಾನ. ನೆಕ್ಸ್ಟ್ ಬರುತ್ತೆ ರಾವಿ. ರಾವಿ ಅನ್ನೋದು ಇಂಡಸ್ ರಿವರ್ ಟ್ರಿಬ್ಯೂಟರಿ. ಇದು ರೋಹತಂಗ್ ಪ್ಯಾಸ್ ನಲ್ಲಿ ರೈಸಸ್ ಆಗುತ್ತೆ. ಕುಲಿ ಹಿಲ್ಸ್ ಅಂತ ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ. ಅಲ್ಲಿ ಎಲ್ಲಿ ಫ್ಲೋಸ್ ಚಂಬಲ್ ವ್ಯಾಲಿ ವರೆಗೂ ಫ್ಲೋ ಆಗುತ್ತೆ. ಇದು ಪಾಕಿಸ್ತಾನ ಜಾಯ್ನ್ ಇಂದ ಚಿನಾಬ್ ರಿವರ್. ಪಾಕಿಸ್ತಾನ ಹೋಗಿ ಚಿನಾಬ್ ರಿವರ್ ಜಾಯ್ನ್ ಆಗುತ್ತೆ. ಅದಕ್ಕೆ ಸರೈ ಸಿಂಧು ಅಂತ ಕರೀತಾರೆ. ನೆಕ್ಸ್ಟ್ ಸೌದರ್ನ್ ಮೋಸ್ಟ್ ಪಾರ್ಟ್ ಆಫ್ ದ ಪೀರ್ ಪಂಜಾಬ್ ಅಂಡ್ ದೋಲರ್ ದ ರೇಂಜ್ ವರೆಗೂ ಫ್ಲೋ ಆಗುತ್ತೆ ರಾವಿ ರಿವರ್. ನೆಕ್ಸ್ಟ್ ಬರೋದು ಬಿಯಾಸ್ ರಿವರ್. ಬಿಯಾಸ್ ಏನು ಸ್ವಲ್ಪ ಸ್ಪೀಡ್ ಆಗುತ್ತೆ, ಯಾಕಂತಂದ್ರೆ ನಾವು ರಿವಿಷನ್ ತರ ಕ್ಲಾಸ್ ಮಾಡ್ತಾ ಇರೋದ್ರಿಂದ NCERT ಬುಕ್ ರಿವಿಷನ್ ಆಗುತ್ತೆ, ಸ್ಪೀಡ್ ಆಗುತ್ತೆ. ದ ಬಿಯಾಸ್ ಈಸ್ ಅನದರ್ ಇಂಪಾರ್ಟೆಂಟ್ ಟ್ರಿಬ್ಯೂಟರಿ ಆಫ್ ಇಂಡಸ್. ಅಂಡ್ ಬಿಯಾಸ್ ನಲ್ಲಿ ಹುಟ್ಕೊಳ್ಳುತ್ತೆ. ಇದೇನಾಗುತ್ತೆ, ಕುಲು ವ್ಯಾಲಿ ಅಂಡ್ ಕುಲು ವ್ಯಾಲಿ ವರೆಗೂ ಫ್ಲೋ ಆಗಿ ಅಲ್ಲಿ ಡೀಪ್ ಕಾರ್ಜೆಸ್ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ಖಾತಿ ಅಂಡ್ ಕಾಗಿ ಅಂತ ಕರೀತಾರೆ. ದೌಲದರ್ ರೇಂಜ್ ನಲ್ಲಿ ಬರುತ್ತೆ ಇದು. ಪಂಜಾಬ್ ಲೈನ್ಸ್ ವೇರ್ ಇಟ್ ಮೀಟ್ಸ್ ದ ಸತ್ಲುಜ್ ನೀರ್ ಹರಿಕೆ. ಸತ್ಲುಜ್ ರಿವರ್ ಗೆ ಮೀಟ್ ಆಗುತ್ತೆ ಇಲ್ಲಿ ಹರಿಕೆ ನಲ್ಲಿ. ಇದು ಬಿಯಾಸ್ ರಿವರ್. ನೆಕ್ಸ್ಟ್ ಬರೋದು ಪಂಚನಾಡ್ ನಲ್ಲಿ ಲಾಸ್ಟ್ ಸತ್ಲುಜ್ ರಿವರ್. ಸತ್ಲುಜ್ ಏನಾಗುತ್ತೆ, ಪ್ರಕಾಶ್ ಲೇಕ್ಸ್ ನಲ್ಲಿ ಫ್ಲೋ ಆಗುತ್ತೆ. ಮಾನಸರೋವರ್ ನಲ್ಲಿ ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸತ್ಲುಜ್ ಮತ್ತು ಇಂಡಸ್ ಎಲ್ಲಿ ಹುಟ್ಕೊಳ್ಳುತ್ತೆ, ಮಾನಸರೋವರ ನಲ್ಲಿ ಹುಟ್ಕೊಳ್ಳುತ್ತೆ. ಓನ್ಲಿ ಪಂಚನಾಡ್ 5 ರಿವರ್ಸ್ ಏನಾಗುತ್ತೆ, ಅದು ಸತ್ಲುಜ್ ಒಂದು ಮಾನಸರೋವರ ನಲ್ಲಿ. ಇದೇನಾಗುತ್ತೆ, ಆಲ್ಟಿಟ್ಯೂಡ್ 4555 ಮೀಟರ್ ಟಿಬೆಟ್ ನಲ್ಲಿ ಇರುತ್ತೆ. ಇಲ್ಲಿ ಇದಕ್ಕೆ ಏನಂತಾರೆ, ಲಾಂಚನ್ ಕಂಬಾಂಗ್ ಅಂತ ಕರೀತಾರೆ ಟಿಬೆಟ್ ನಲ್ಲಿ ಇದಕ್ಕೆ. ಓಕೆನಾ. ಇದು ಔಟ್ ಆಫ್ ದ ಇಟ್ ಪಾಸಸ್ ಥ್ರೂ ದ ಸಿಪ್ಕಿಲಾ. ಇದು ಸಿಪ್ಕಿಲಾ ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ. ಅಂಡ್ ಎಂಟರ್ಸ್ ದ ಪಂಜಾಬ್ ಹಿಲ್ಸ್ ನಲ್ಲಿ ಪಾಸ್ ಆಗುತ್ತೆ. ಇಟ್ ಈಸ್ ಅನ್ ಆಂಟಿಸಿಡೆಂಟ್ ರಿವರ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟ್ರಿಬ್ಯೂಟರಿ. ಇಟ್ ಫೀಡ್ಸ್ ದ ಕ್ಯಾನಲ್ ಸಿಸ್ಟಮ್ ಆಫ್ ಬಕ್ರಾ ನಂಗಲ್ ಪ್ರಾಜೆಕ್ಟಿಗೆ. ಈ ನೀರೇ ಹೋಗೋದು ಯಾವುದು, ಸತ್ಲುಜ್ ರಿವರ್ ಆಂಟಿಸಿಡೆಂಟ್ ರಿವರ್ ಇದು. ಓಕೆನಾ. ನೆಕ್ಸ್ಟ್ ಗಂಗಾ ಡ್ರೈನೇಜ್ ಸಿಸ್ಟಮ್ ಬರುತ್ತೆ. ಗಂಗಾ ಏನಾಗಿರುತ್ತೆ, ಇದು ಗೋಮುಖ ಗ್ಲೇಸಿಯರ್ ನಲ್ಲಿ ಗಂಗೋತ್ರಿ ನಿಯರ್ ಗೋಮುಖದಲ್ಲಿ ಬರ್ತಲ್ಲ, ಅಲ್ಲಿ ಹುಟ್ಕೊಳ್ಳುತ್ತೆ.
ಎಷ್ಟು 3900 ಮೀಟರ್ ನೀರಿನ ರೇಂಜ್ ಅಷ್ಟು ಹೈಟ್. ಉತ್ತರಕಾಶಿ ಡಿಸ್ಟಿಕ್ ಉತ್ತರಾಂಚಲದಲ್ಲಿ ಬರುತ್ತೆ. ಇನ್ನು ಇದು ಅಲ್ಲಿ ಏನಂತಾರೆ ಭಾಗೀರಥಿ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್ ಇದೇನ ದೇವಪ್ರಯಾಗ್, ಇದು ಭಾಗೀರಥಿ ಮೀಟ್ಸ್ ಅಲ್ಕಾನಂದ, ಅಲ್ಕಾನಂದ ಭಾಗೀರಥಿ ಮೀಟ್ ಆದ್ರೆ ಅದಕ್ಕೆ ದೇವಪ್ರಯಾಗ್ ಅಂತ ಕರೀತಾರೆ. ದೇರ್ ಆಫ್ಟರ್ ಇಟ್ ಈಸ್ ನೋನ್ ಆಸ್ ಗಂಗಾ ಅಂತ ಕರೀತಾರೆ. ಎರಡು ಮೀಟ್ ಆದ್ಮೇಲೆ ಗಂಗಾ ಅಂತ ಕರೀತಾರೆ. ಅಲ್ಕಾನಂದ ಆಸ್ ಇಟ್ ಸೋರ್ಸ್ ಇನ್ ದ ಸತೋಪಂತ್ ಗ್ಲೇಸಿಯರ್ ನೋನ್ ದ ಬದ್ರಿನಾಥ್. ಅಲ್ಕಾನಂದ ಸೋರ್ಸ್ ಎಲ್ಲಿದೆ? ಸತೋಪಂತ್ ನಲ್ಲಿ ಹುಟ್ಟುಕೊಳ್ಳುತ್ತೆ. ಇದು ಬದ್ರಿನಾಥ್. ಅಲ್ಕಾನಂದ ಕನ್ಸಿಸ್ಟ್ ಆಫ್ ಧೌಲಿ ಅಂಡ್ ದ ವಿಷ್ಣು ಗಂಗಾ. ಓಕೆ, ಜೋಶಿಮತ್ ಅಂತ ಕರೀತಾರಲ್ಲ ಅದಕ್ಕೆ ವಿಷ್ಣು ಪ್ರಯಾಗ್ ಅಂತ ಕರೀತಾರೆ. ನೆಕ್ಸ್ಟ್ ಬರೋದು ದ ಅದರ್ ಟ್ರಿಬ್ಯೂಟರೀಸ್ ಆಫ್ ಅಲ್ಕಾನಂದ ಸಚ್ ಎಸ್ ಪಿಂದರ್ ಜಾಯಿನ್ಸ್ ಎಟ್ ಕರ್ಣಪ್ರಯಾಗ. ವೆಲ್ ಮಂದಾಕಿನಿ ಅದು ಕಾಳಿ ರಿವರ್ಗೆ ಮಂದಾಕಿನಿ ಅಂತ ಕರೀತೇವೆ. ಇದು ರುದ್ರಪ್ರಯಾಗಿಗೆ ಮೀಟ್ ಆಗುತ್ತೆ. ಗಂಗಾ ಎಂಟ್ರೀಸ್ ದ ಪ್ಲೇನ್ ಆಫ್ ಹರಿದ್ವಾರ. ಫ್ರಮ್ ಹಿಯರ್ ಇಟ್ ಫ್ಲೋಸ್ ಥ್ರೂ ದ ಸೌತ್. Then to the southeast, east splitting into two different ಒಂದು ಭಾಗೀರಥಿ, ಒಂದು ಹುಗ್ಲಿ rivers, distributaries. The rivers has length of 2525 ಕಿಲೋಮೀಟರ್ ಸ್ಟ್ರೆಂತ್ ಇದೆ. ಉತ್ತರಾಂಚಲನಲ್ಲಿ 110 ಕಿಲೋಮೀಟರ್ ಫ್ಲೋ ಆದರೆ ಉತ್ತರ ಪ್ರದೇಶನಲ್ಲಿ 1450 ಕಿಲೋಮೀಟರ್, ಬಿಹಾರ್ನಲ್ಲಿ 445 ಕಿಲೋಮೀಟರ್, ವೆಸ್ಟ್ ಬೆಂಗಾಲ್ನಲ್ಲಿ 520 ಕಿಲೋಮೀಟರ್ ಹೋಗುತ್ತೆ. ಈಗ ಗೊತ್ತಿರಬೇಕು ಎಲ್ಲಿ ಕಡಿಮೆ ಫ್ಲೋ ಆಗುತ್ತೆ ಅಂತಂದ್ರೆ ಉತ್ತರಾಂಚಲದಲ್ಲಿ 110 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ಗಂಗಾ ಬೇಸಿನ್ ಕವರೇಜ್ ಇದೆ 8.6 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್ ಇದೆ ಇಂಡಿಯಾದಲ್ಲಿ ಅಲೋನು. ಇದು ಗಂಗಾನಲ್ಲಿ ಲಾರ್ಜೆಸ್ಟ್ ರಿವರ್ ಸಿಸ್ಟಮ್ಸ್ ಇದೆ. ಪೆರಿನಲ್, ನಾನ್ ಪೆರಿನಲ್ ರಿವರ್ಸ್ ಕೂಡ ಇದಾವೆ. ನೆಕ್ಸ್ಟ್ ಸೋನ್, ದ ಸನ್ ಈಸ್ ಇಟ್ಸ್ ಮೇಜರ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಸೋನ್ ಇದೆಲ್ಲ ಇದನ್ನು ಮೇಜರ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಗಂಗಾ, ಇದನ್ನ ನೆನ್ಪಿಟ್ಕೊಳ್ಳಿ. ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆರ್ ರಾಮಗಂಗಾ, ಗೋಮತಿ, ಕಾಂಗರ ಅಂಡ್ ಗೊಂಡಕ್, ಕೋಸಿ, ಮಹಾನದಿ ಇವೆಲ್ಲ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್. ಫೈನಲಿ ಡಿಸ್ಚಾರ್ಜ್ ಇಟ್ ಸೆಲ್ಫ್ ಇನ್ ಬೇ ಆಫ್ ಬೆಂಗಾಲ್ ಅಲ್ಲಿ ನಿಯರ್ ದ ಸಾಗರ್ ಐಲ್ಯಾಂಡ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ಸಾಗರ್ ಐಲ್ಯಾಂಡ್ ಫೈನಲಿ ಹೋಗಿ ನಮ್ಮ ಗಂಗಾ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ಬರುತ್ತೆ ಯಮುನಾ. ಯಮುನಾ ಏನು ವೆಸ್ಟರ್ನ್ ಮೋಸ್ಟ್ ಲಾಂಗೆಸ್ಟ್ ಟ್ರಿಬ್ಯೂಟರಿ ಆಫ್ ಗಂಗಾ. ಓಕೆನಾ. ಇದೇನಿರುತ್ತೆ ಯಮುನೋತ್ರಿ ಗ್ಲೇಸಿಯರ್ ನಲ್ಲಿ ಹುಟ್ಕೊಳ್ಳುತ್ತೆ. ಬಂದರ್ ಪಂಚ್ ರೇಂಜ್ ಅಂತ ಬರುತ್ತಲ್ಲ ಅಲ್ಲಿ. ನೆಕ್ಸ್ಟ್ ಇದು ಇಲ್ಲಿ ಇಟ್ ಜಾಯಿನ್ಸ್ ದ ಗಂಗಾ ಇಟ್ ಪ್ರಯಾಗ್, ಅಲಹಾಬಾದ್ ನಲ್ಲಿ ಇದೇನ್ ಮಾಡುತ್ತೆ ಮೀಟ್ ಆಗುತ್ತೆ. ಇದರದ್ದು ಜಾಯಿನ್ ದ ಚಂಬಾಲು, ಸಿಂಧು, ಬೆಟ್ವಾ, ಕೆನ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಒರಿಜಿನೇಟ್ ಫ್ರಮ್ ದ ಪೆನ್ಸಿಲ್ ಪ್ಲಾಟೋ. ಹಿಂಡನ್ ಅಂಡ್ ರಿಂಡ್ ಅಂಡ್ ಸಂಗರ್, ವರುಣ ಎಕ್ಸೆಟ್ರಾ ಜಾಯಿನ್ ಇಟ್ಸ್ ಲೆಫ್ಟ್ ಬ್ಯಾಂಕ್. Much of its water feeds western and eastern Yamuna, Agra canals and some irrigation purposes. ನೆಕ್ಸ್ಟ್ ಬರುತ್ತೆ ಚಂಬಲ್. ಚಂಬಲ್ ಮೋಹನ್ ನಲ್ಲಿ ರೈಸ್ ಆಗುತ್ತೆ. ಮಾಲ್ವಾ ಪ್ಲಾಟು ಮಧ್ಯಪ್ರದೇಶ ಹೋಗ್ತಾರೆ ಅಲ್ಲಿ. ಇದೇನಾಗುತ್ತೆ ಡೀಪ್ ಗಾರ್ಜಸ್ ಅಲ್ಲಿ ಹೋಗುತ್ತೆ. ಕೋಟಾ ಇನ್ ರಾಜಸ್ಥಾನಲ್ಲಿ ಫ್ಲೋ ಆಗುತ್ತೆ. ಗಾಂಧಿ ಸಾಗರ್ ಡ್ಯಾಮ್ ಅಂತ ಇರುತ್ತಲ್ಲ ಇದು ಕೋಟಾನಲ್ಲಿ ಬರುತ್ತಲ್ಲ ಇಲ್ಲಿ ಈ ರಿವರ್ ಇದೆ. The Bundi, Savai, Mundupura, Dholpura, and finally joins the Yamuna river. Chambal is famous for badland topography. Very, very important point. Badland topography called this Chambal river and in ಕರೀತಾರೆ. ನನಗೆ ಬ್ಯಾಡ್ಲೈನ್ ಟ್ರೋಪೋಗ್ರಫಿ ಅಂತ ಅಂದರೆ ಕಮೆಂಟ್ ನಲ್ಲಿ ತಿಳಿಸಿ. ನೆಕ್ಸ್ಟ್ ಬರೋದು ಗಂಡಕ್. ಗಂಡಕ್ ಏನಿರುತ್ತೆ ಕಂಪ್ರೈಸಸ್ ಟೂ ಸ್ಟ್ರೀಮ್ಸ್, ಮೇನ್ಲಿ ಕಾಳಿ ಗಂಡಕ್, ತ್ರಿಶೂಲ ಗಂಗಾ ಅಂತ ಬರುತ್ತೆ. ಇವೆಲ್ಲೇನು ರಾಜೇಶಿನ ಹಿಮಾಲಯ, ನೇಪಾಲ್ ಹಿಮಾಲಯದನ್ನು ಬರುತ್ತೆ. ಬಿಟ್ವೀನ್ ದ ಧವಲಗಿರಿ, ಮೌಂಟ್ ಎವರೆಸ್ಟ್, ಟ್ರಿನಿ ಸಿಸ್ಟಮ್ ನೇಪಾಲ್ ನಲ್ಲಿ ಬರುತ್ತೆ. ಇಟ್ ಎಂಟರ್ಸ್ ದ ಗಂಗಾ ಪ್ಲೇನ್ಸ್ ಚಂಪಾರಣ್ ಡಿಸ್ಟ್ರಿಕ್ಟ್ ಬಿಹಾರ್, ಜಾಯಿನ್ಸ್ ದ ಗಂಗಾ ಇಟ್ ಇಸ್ ಶೋನ್ಪುರ್ ನಿಯರ್ ದ ಪಾಟ್ನಾ. ನೆಕ್ಸ್ಟ್ ಗಾಂಗ್ರಾ ರಿವರ್ ಬರುತ್ತೆ. ಈ ಗಾಂಗ್ರಾ ರಿವರ್ ಏನಿರುತ್ತೆ ಇದು ಗ್ಲೇಸಿಯರ್ ಆಫ್ ಇದು ಇಂಪಾರ್ಟೆಂಟ್ ಮ್ಯಾಪ್ ಚಾಂಚುಂಗೋ ನಲ್ಲಿ ಗಾಂಗ್ರಾ ರಿವರ್ ಗ್ಲೇಸಿಯರ್ ನಲ್ಲಿ ಹುಟ್ಟುಕೊಳ್ಳುತ್ತೆ. ಓಕೆನಾ. ಇದು ಟ್ರಿಬ್ಯೂಟರಿ ತೀಲಾ, ಸೇಟಿ, ಬೇರೆ ಇವರ ಟ್ರಿಬ್ಯೂಟರೀಸು. ಕಟ್ಟಿಂಗ್ ಡೀಪ್ ಗಾರ್ಜಸ್ ಇಟ್ಟು ಶೇಷಾಪಲ್ಲಿನಲ್ಲಿ ಡೀಪ್ ಗಾರ್ಜಸ್ ಮಾಡುತ್ತೆ. ರಿವರ್ ಶಾರದಾ, ಕಾಳಿ ಅಂತ ಕರೀತಾರೆ. ಜಾಯಿನ್ಸ್ ದ ಪ್ಲೇನ್ಸ್ ಗಂಗಾ ಚಪ್ರ ಅಂತ ಕರೀತಾರೆ. ನೆಕ್ಸ್ಟ್ ಬರೋದು ಕೋಸಿ ರಿವರು. ಕೋಸಿಯನ್ನು ಆಂಟಿಸಿಡೆಂಟ್ ರಿವರ್ ವಿತ್ ಇಟ್ಸ್ ಸೋರ್ಸ್ ಆಫ್ ನಾರ್ತ್ ಮೌಂಟೇನ್ ಟ್ರಿಬ್ಯೂಟರಿ. ವೆರಿ ವೆರಿ ಇಂಪಾರ್ಟೆಂಟ್. ಕೋಸಿಯನ್ನು ಆಂಟಿಸಿಡೆಂಟ್ ರಿವರ್ ಇದು. After crossing central India, it joins the Son Kosi from west and the Chamor Kosi from the east. From the south,
Kosi in the after unit in the river Arun. Next Ramaganga ಬರುತ್ತೆ. Small rivers in the Garhwala hills in the Gulls ಅನ್ನೋದು ಕರೀತಾರೆ. ಇಲ್ಲಿ ಇರುತ್ತೆ. ಇದು ಆಫ್ಟರ್ ಕ್ರಾಸಿಂಗ್ ಶಿವಾಲಿಕ್ ಆದ್ಮೇಲೆ ಇದು ಏನಾಗುತ್ತೆ ಉತ್ತರ ಪ್ರದೇಶಕ್ಕೆ ಎಂಟರ್ ಆಗುತ್ತೆ. ಅದು ನಜೀಂಬಾದ್ ಆದ್ಮೇಲೆ ಫೈನಲಿ ಇದು ಏನ್ ಮಾಡೋದು ಜಾಯಿನ್ಸ್ ಕನೂಜ್ ನದಿ ಗಂಗಕ್ಕೆ ಸೇರ್ಕೊಳ್ಳುತ್ತೆ. ಹೌದು ರಾಮಗಂಗಾ. ನೆಕ್ಸ್ಟ್ ದಾಮೋದರ್ ರಿವರ್ ಬರುತ್ತೆ. ದಾಮೋದರ್ ರಿವರ್ ಚೋಟನಗರ್ ಪ್ಲಾಟ್ಯೂ ಇರುತ್ತಲ್ಲ ಅಲ್ಲಿ ಇರುತ್ತೆ. ರಿಫ್ಟ್ ವ್ಯಾಲಿ ಫೈನಲಿ ಹುಬ್ಳಿ ರಿವರ್ ಜಾಯಿನ್ ಆಗುತ್ತೆ. ಭಾಕ್ರಾ ಇಟ್ಸ್ ಮೇನ್ ಟ್ರಿಬ್ಯೂಟರೀಸ್ ಇದಕ್ಕೆ ಸ್ಯಾರೋ ಆಫ್ ಬೆಂಗಾಲ್ ಅಂತ ಕರೀತಾರೆ. ಸ್ಯಾರೋ ಆಫ್ ಕೋಸಿ ಅದು ಬಿಹಾರ್ದ ಇದ್ರೆ ಭಾಕ್ರಂಗಲ್ ಸ್ಯಾರೋ ಆಫ್ ಬೆಂಗಾಲ್ ಇದು. ದಾಮೋದರ್ ಹ್ಯಾಸ್ ಬೀನ್ ನೌ ಟರ್ನ್ ಇಸ್ ದಾಮೋದರ್ ವ್ಯಾಲಿ ಆರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಇದೆಲ್ಲ ದಾಮೋದರ್ ಅದು ಇಂಪಾರ್ಟೆಂಟ್. ದಾಮೋದರ್ ರಿವರ್ ಇರೋದು. ನೆಕ್ಸ್ಟ್ ಬರೋದು ಶಾರದಾ ರಿವರ್ ಸರಾಯು ಅಂತ ಕರಿತೇವಲ್ಲ ಇದು ಮಿಲನ್ ಗ್ಲೇಸಿಯರ್ ನಲ್ಲಿ ಹುಟ್ಕೊಳ್ಳುತ್ತೆ. ಇದು ನೇಪಾಲ್ ನಲ್ಲಿ ಬರುತ್ತೆ. ಇದಕ್ಕೆ ಅಲ್ಲಿ ಗೌರಿಗಂಗಾ ಅಂತ ಕರೀತಾರೆ. ಓಕೆ ನೆಕ್ಸ್ಟ್ ಬರುತ್ತೆ ಕಾಳಿ ಘಾಗ್ರಾಗೆ ಜಾಯಿನ್ ಆಗುತ್ತೆ. ಮಹಾನಂದ ರಿವರ್ ಅನದರ್ ಇಂಪಾರ್ಟೆಂಟ್ ಟ್ರಿಬ್ಯೂಟರಿ ಆಫ್ ಗಂಗಾ ರಿವರ್. ಡಾರ್ಜಿಲಿಂಗ್ ಹಿಲ್ಸ್ ಆಗುತ್ತೆ. ಗಂಗಾ ಇಸ್ ಲೆಫ್ಟ್ ಟ್ರಿಬ್ಯೂಟರಿ. ನೆಕ್ಸ್ಟ್ ಸೋನ್ ಬರುತ್ತೆ. ಸೌತ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಗಂಗಾ ಇದು ಅಮರಕಂಟಕ ರೀಜನ್ ಅಲ್ಲಿ ಆಗುತ್ತೆ. ನೆಕ್ಸ್ಟ್ ಜಾಯಿನ್ ದ ಗಂಗಾ ಎಲ್ಲಿ ಎಡ್ಜ್ ಆಫ್ ದ ಪ್ಲಾಟೂ ಎಲ್ಲ ಜಾಯಿನ್ ಆಗುತ್ತೆ. ನೆಕ್ಸ್ಟ್ ಬ್ರಹ್ಮಪುತ್ರ ಬರುತ್ತೆ. ಇದು ಮಾನಸರೋವರ ಲೆಕ್ಕದಲ್ಲಿ ಹುಟ್ಕೊಳ್ಳುತ್ತೆ. ಕೈಲಾಸ ಕರಿತೀವಲ್ಲ ಅಲ್ಲಿ ಹುಟ್ಕೊಳ್ಳುತ್ತೆ. ನೆಕ್ಸ್ಟ್ ಇದು ಬೇರೆ ಇಟ್ ಈಸ್ ನೋನ್ ಎಸ್ ಸಾಂಗ್ಪೋ ಅಂತ ಕರೀತಾರೆ. ಅಲ್ಲಿ ರಂಗೋ ಸಾಂಗ್ಪೋ ಇಸ್ ಮೇಜರ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ ರಿವರ್. ನೆಕ್ಸ್ಟ್ ಡೀಪ್ ಗಾರ್ಜಿಯಸ್ ಇನ್ ಸೆಂಟ್ರಲ್ ಹಿಮಾಲಯಸ್ ಅಂಶ ಪರ್ವನಲ್ಲಿ ಮೀಟ್ ಆಗುತ್ತೆ. ಇದು ಅರುಣಾಚಲ್ ಪ್ರದೇಶ ಬರುತ್ತೆ. ನೆಕ್ಸ್ಟ್ ಇದು ಅರುಣಾಚಲ್ ಪ್ರದೇಶ ಆದ್ಮೇಲೆ ಫ್ಲೋ ಆಗುತ್ತೆ. ದಿಬಾಂಗ್ ಸಿಕಾಂಗ್ ಅಂಡ್ ಲೋಹಿತ್ ಬ್ರಹ್ಮಪುತ್ರ ರಿವರ್ ಆಗುತ್ತೆ. ನೆಕ್ಸ್ಟ್ ಬ್ರಹ್ಮಪುತ್ರ ರಿವರ್ 750 ಕಿಲೋಮೀಟರ್ ಲಾಂಗ್ ಜರ್ನಿ ಇದೆ. ಇಲ್ಲಿ ಟ್ರಿಬ್ಯೂಟರಿ ಅಸ್ಸಾಂ ವ್ಯಾಲಿನಲ್ಲಿ. ನೆಕ್ಸ್ಟ್ ಸುವರ್ಣಸಿರಿ, ಕೊಮ್ಮೆಂಕೋ, ಮಾನಸ, ಸಂಕೋಜಿ ಇವೆಲ್ಲ ಟ್ರಿಬ್ಯೂಟರಿ ಆಫ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ ರಿವರ್. ನೆಕ್ಸ್ಟ್ ಬಾಂಗ್ಲಾದೇಶಿಗೆ ಹೋಗುತ್ತೆ, ಇದು ಸೇರ್ಕೊಳ್ಳುತ್ತೆ ಬ್ರಹ್ಮಪುತ್ರ. ಅಲ್ಲಿ ಯಮುನಾ ರಿವರ್ ಫೈನಲಿ ವರ್ಜಿಸಿದ ಪದ್ಮ ಅಂತ ಕರೀತಾರೆ. ನೆಕ್ಸ್ಟ್ ಪೆನಿನ್ಸುಲರ್ ಡ್ರೈನೇಜ್ ಸಿಸ್ಟಮ್ ಬರುತ್ತೆ. ಪೆನಿನ್ಸುಲರ್ ಡ್ರೈನೇಜ್ ಸಿಸ್ಟಮ್ ನಲ್ಲಿ ಏನಿರುತ್ತೆ, ಡ್ರೈನ್ ಸಿಸ್ಟಮ್ ಈಸ್ ಓಲ್ಡರ್ ದೆನ್ ಹಿಮಾಲಯಸ್. ವೆರಿ ಇಂಪಾರ್ಟೆಂಟ್. ಹಿಮಾಲಯಸ್ ಡ್ರೈನೇಜ್ ಸಿಸ್ಟಮ್ ಏನು ಯಂಗ್ ರಿವರ್ಸ್ ಇದ್ರೆ, ಪೆನಿನ್ಸುಲರ್ ರಿವರ್ಸ್ ಏನಿತ್ತು ಓಲ್ಡರ್ ದೆನ್ ದಿ ಹಿಮಾಲಯ ರಿವರ್ಸ್. ಇವು ಏನಾಗುತ್ತೆ ಎವಿಡೆಂಟ್ ಫ್ರಮ್ ಬ್ರಾಡ್ ಟು ಲಾರ್ಜ್ ಗ್ರೇಡೆಡ್ ಶಾಲೋ ವ್ಯಾಲೀಸ್ ಇರುತ್ತೆ. ಅಂಡ್ ಮ್ಯಾಚುರಿಟಿ ಇನ್ ದ ರಿವರ್. ವೆಸ್ಟರ್ನ್ ಘಾಟ್ಸ್ ರನ್ನಿಂಗ್ ಕ್ಲೋಸ್ ಟು ದ ವೆಸ್ಟರ್ನ್ ಕೋಸ್ಟ್ ಆಕ್ಟ್ ಆಸ್ ಎ water divide between the major peninsular rivers, discharges the water that Bay of Bengal and the small rivulets joining the Arabian Sea. Most major peninsular rivers except Narmada, Tapi flow from the west coast. Chambal, Sindh, Betwa and Canson originated from the northern peninsular rivers. Ganga river system, major river system. Next Mahanadi river ಇದೆ, ಗೋದಾವರಿ, ಕೃಷ್ಣ, ಕಾವೇರಿ, ಪೆನ್ಸಿಲರ್ ರಿವರ್ ಆಕ್ಟ್ಸ್ ಆಸ್ ಎ ಫಿಕ್ಸ್ಡ್ ಕೋರ್ಸ್. ಇವೇನು ಫಿಕ್ಸ್ಡ್ ಕೋರ್ಸ್ ಅಂತ ಹೋಗುತ್ತೆ. ಆಬ್ಸೆನ್ಸ್ ಆಫ್ ಮೇಂಡರ್ ಇರುತ್ತೆ. ನಾನ್ ಪೆರಿನಿಯಲ್ ಫ್ಲೋ ಆಫ್ ವಾಟರ್ ಇರುತ್ತೆ. ನರ್ಮದಾ ಅಂಡ್ ತಾಪಿ ವಿಚ್ ಫ್ಲೋಸ್ ಥ್ರೂ ರಿಫ್ಟ್ ವ್ಯಾಲಿ. ಇದು ಪೆನ್ಸಿಲರ್ ರಿವರ್ ಕ್ಯಾರೆಕ್ಟರ್. ಇವಾಲ್ಯೂಯೇಷನ್ ಆಫ್ ಪೆನಿನ್ಸುಲರ್ ರಿವರ್ ಸಿಸ್ಟಮ್ ಇದೇನದು ಸಬ್ಸಿಡೆನ್ಸ್ ಆಫ್ ದ ವೆಸ್ಟರ್ನ್ ಫ್ಲಾಂಕ್ಸ್ ಆಫ್ ದ peninsula leading to its subsidence below the sea during the early tertiary period. Generally, it has a destabilized systemic plains of river. Next, upheaval irutte. Next, third one, slight tilting irutte. River system, peninsular system ಏನಿರುತ್ತೆ, large number of rivers in the peninsular drainage creep according to the peninsular rivers. ಮಹಾನದಿ ಇದನ್ನು ಸಿಹಾವಾ ಇನ್ ರಾಯ್ಪುರ್ ಡಿಸ್ಟ್ರಿಕ್ಟ್ ನಲ್ಲಿ ಛತ್ತೀಸ್ಗಢ ಹೋಗುತ್ತೆ. ರನ್ಸ್ ಥ್ರೂ ಒರಿಸ್ಸಾದಲ್ಲಿ ಹೋಗಿ ಬೇ ಆಫ್ ಬೆಂಗಾಲ್ ಹೋಗುತ್ತೆ. ನೆಕ್ಸ್ಟ್ ಬರೋದು ನೆಕ್ಸ್ಟ್ ಇದು 851 ಕಿಲೋಮೀಟರ್ ಲಾಂಗ್ ಕ್ಯಾಚ್ಮೆಂಟ್ ಏರಿಯಾ ಇದೆ. ನೆಕ್ಸ್ಟ್ ಬರೋದು ಗೋದಾವರಿ ರಿವರ್, ಲಾರ್ಜೆಸ್ಟ್ ಪೆನಿನ್ಸುಲರ್ ರಿವರ್. ಇದು ದಕ್ಷಿಣ ಗಂಗಾ ಅಂತ ಕರಿತೇವೆ. ಮಹಾರಾಷ್ಟ್ರದ ನಾಸಿಕ್ ನಲ್ಲಿ ಹುಟ್ಟುಕೊಳ್ಳುತ್ತೆ. ಬೇ ಆಫ್ ಬೆಂಗಾಲ್ ಹೋಗುತ್ತೆ. ನೆಕ್ಸ್ಟ್
ನೆಕ್ಸ್ಟ್ ಆಂಧ್ರ ಪ್ರದೇಶ, ಇದು ಸ್ಟೇಟ್ಸ್ ಯಾವ್ಯಾವು ಅಂತ ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒರಿಸ್ಸಾ, ಆಂಧ್ರ ಪ್ರದೇಶದಲ್ಲಿ ಫ್ಲೋ ಆಗುತ್ತೆ. ಮತ್ತು ಗೋದಾವರಿ ರಿವರ್. ದ ಪೆನ್ಗಂಗಾ, ದ ಇಂದ್ರಾವತಿ, ದ ಪ್ರಾಣಹಿತ ಇವೆಲ್ಲ ಟ್ರಿಬ್ಯೂಟರೀಸ್. ಮಂಜ್ರಾ ಪ್ರಿನ್ಸಿಪಲ್ ಟ್ರಿಬ್ಯೂಟರೀಸ್ ಗೋದಾವರಿ ರಿವರ್ಸ್. ಓಕೆನಾ? ನೆಕ್ಸ್ಟ್ ಬರುತ್ತೆ ಕೃಷ್ಣ ರಿವರ್ ಬರುತ್ತೆ. ಸೆಕೆಂಡ್ ಲಾರ್ಜೆಸ್ಟ್ ಈಸ್ಟ್ ಫ್ಲೋಯಿಂಗ್ ಪೆನ್ಸಿಲ್ ರಿವರ್. ಸೆಕೆಂಡ್ ಲಾರ್ಜೆಸ್ಟ್ ಈಸ್ಟ್ ಫ್ಲೋಯಿಂಗ್ ಪೆನ್ಸಿಲ್ ರಿವರ್. 27% ಮಹಾರಾಷ್ಟ್ರದಲ್ಲಿ, 44% ಕರ್ನಾಟಕದಲ್ಲಿ, 29% ಆಂಧ್ರ ಪ್ರದೇಶದಲ್ಲಿ ಆಗುತ್ತೆ. ನೆಕ್ಸ್ಟ್ ಕಾವೇರಿ ಬರುತ್ತೆ, ಬ್ರಹ್ಮಗಿರಿ ಹಿಲ್ಸ್ ಅನ್ನೋದು ಹುಟ್ಕೊಳ್ಳುತ್ತೆ. ಓಕೆನಾ? ಇದನ್ನು ಅಪ್ಪರ್ ಕ್ಯಾಚ್ಮೆಂಟ್ ಏರಿಯಾ ಟು ದ ಸೌತ್ ವೆಸ್ಟ್ ಮಾನ್ಸೂನ್ ರೀಜನ್ ಅಲ್ಲಿ ಮಾಡ್ತಾರೆ. ಕಾವೇರಿ ಬಗ್ಗೆ ತುಂಬಾ ಟೈಮ್ ಇದ್ದಾರೆ. ಸೊ 3% ಕಾವೇರಿ ರಿವರ್ ಕೇರಳದಲ್ಲಿ ಪಾಲಾಗುತ್ತೆ, 41% ಕರ್ನಾಟಕದಲ್ಲಿ ಆಗುತ್ತೆ, ಜಾಸ್ತಿಯಲ್ಲಿ ತಮಿಳುನಾಡಿನಲ್ಲಿ ಪಾಲಾಗುತ್ತೆ. ಟ್ರಿಬ್ಯೂಟರಿ ಕಬಿನಿ, ಭವಾನಿ ಮತ್ತು ಅಮರಾವತಿ ನೆನ್ಪಿಟ್ಕೊಳ್ಳಿ. ನರ್ಮದಾ ರಿವರ್ ಇದೆಲ್ಲ ಇದು ಅಮರಕಂಟಕ ಪ್ಲಾಟಿನಲ್ಲಿ ಆಗುತ್ತೆ. ಸತ್ಪುರ ರೇಂಜ್ ಹಿಮಾಲಯ ಆಗುತ್ತೆ. ನೆಕ್ಸ್ಟ್ ಧೌಲಧರ ವೆಸ್ಟ್ ಜಬಲ್ಪುರ್ನಲ್ಲಿ. ನೆಕ್ಸ್ಟ್ ತಾಪಿ ರಿವರ್ ಬರುತ್ತೆ. ನರ್ಮದಾ ರಿವರ್ಗೆ ಸರ್ದಾರ್ ಸರೋವರ್ ಡ್ಯಾಮ್ ಪ್ರಾಜೆಕ್ಟ್ ಇದೆ, ಅದೊಂದು ತಾಪಿ ರಿವರ್ ಬರುತ್ತೆ. ಈ ತಾಪಿ ರಿವರ್ ಅಂತಂದ್ರೆ ಬೆತುಲ್ ಡಿಸ್ಟ್ರಿಕ್ಟ್ ಮಧ್ಯಪ್ರದೇಶದಲ್ಲಿ ಇರುತ್ತೆ. ಲೂನಿ ರಿವರ್ ಲಾರ್ಜೆಸ್ಟ್ ರಿವರ್ ಆಫ್ ದ ರಾಜಸ್ಥಾನ್ ಇದೆ, ವೆಸ್ಟ್ ಆಫ್ ದ ಅರವಳಿ. ಈ ಪುಷ್ಕರ ರೇಂಜ್ ನಲ್ಲಿ ಹುಟ್ಕೊಳ್ಳುತ್ತಿದೆ. ಅಲ್ಲಿ ಸರಸ್ವತಿ ಮತ್ತು ಸಬರ್ಮತಿ ಅಂತ ಬರುತ್ತೆ, ಎರಡು ರಿವರ್ಗೆ. ಇದು ಗೋವಿಂದಗಾರ್ ಅಂತ ಕರೀತಾರೆ. From the river comes from the Aravali and is known as Luni. Next, smaller river drainage systems ಬರುತ್ತೆ. Arabian Sea in the short course ಹೋಗ್ತಾರೆ, ಅದಕ್ಕಂತ ಕರೀತೀವಿ. Shatrunji is one of the Shatrunji is such river which rises in the Dalkava Amarandi districts ನಲ್ಲಿ. ಇವೆಲ್ಲ ಸ್ಮಾಲರ್. ಹುಬ್ಳಿ ಧಾರವಾಡ, ಕಾರವಾರ ಬಿ, ಬೆಡ್ತಿ ರಿವರ್ ಹುಬ್ಳಿ ಧಾರವಾಡ ಬರುತ್ತೆ. ನೆಕ್ಸ್ಟ್ ಶರಾವತಿ ರಿವರ್ ಕರ್ನಾಟಕದಲ್ಲಿ ಹೋಗುತ್ತೆ. ಶರಾವತಿ ಶಿವಮೊಗ್ಗದಲ್ಲಿ ಬರುತ್ತಲ್ಲ, ನಾವು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀವಲ್ಲ ಅದು. ಶಿವನ ಸಮುದ್ರ ಬರುತ್ತಲ್ಲ ಅಲ್ಲಿ. ಗೋವಾನಲ್ಲಿ ಇದು ಬರುತ್ತೆ. ಕೇರಳದಲ್ಲಿ ನ್ಯಾರೋ ಕೋಸ್ಟ್ ಲೈನ್ ಇದೆ, ಲಾಂಗೆಸ್ಟ್ ರಿವರ್ ಆಫ್ ಕೇರಳ. ಭರತಪುಂಜ ಇದು ಇಂಪಾರ್ಟೆಂಟ್, ಅದರ ಲಾಂಗೆಸ್ಟ್ ರಿವರ್ ಅಲ್ಲಿ. ನೆಕ್ಸ್ಟ್ ಪೆರಿಯಾರ್ ಅಂತ ಬರುತ್ತೆ, ಪೆರಿಯಾರ್ ಕೇರಳದಲ್ಲಿ ಬರುತ್ತೆ, ಸೆಕೆಂಡ್ ಲಾರ್ಜೆಸ್ಟ್ ಇದು. ನೆಕ್ಸ್ಟ್ ಕೇರಳ ಏನಾಗುತ್ತೆ, ಪೆಂಬಾ ರಿವರ್ ಇಸ್ ಫಾಲ್ಸ್ in the ಕುಮುಂಡಾ ಲೇಕ್ ಆಲ್ಸೋ rises in the 177 ಕಿಲೋಮೀಟರ್ ಕೋರ್ಸ್. ಇವು ಇಂಪಾರ್ಟೆಂಟ್ ಲಿಸ್ಟ್ ಆಫ್ ಕ್ಯಾಚ್ಮೆಂಟ್ ಏರಿಯಾ ನೋಡಿ. ಸಬರ್ಮತಿ, ಮಾಯಿದು, ಸರಸ್ವತಿ, ಭರತಪುಂಜ, ಪೆರಿಯಾರ್ ಇವೆಲ್ಲ ಸ್ಮಾಲ್ ರಿವರ್ಸ್. ಸ್ಮಾಲ್ ರಿವರ್ಸ್ ಸುಬರ್ಣಕ್ಕೆ ಬರುತ್ತೆ, ಬೇತನಿ ಬರುತ್ತೆ, ಬ್ರಹ್ಮಪುತ್ರ ಬರುತ್ತೆ, ಪೆನ್ನಾರ್, ಪಾಲಾರ್ ಬರುತ್ತೆ. ಇಷ್ಟು ಕ್ಯಾಚ್ಮೆಂಟ್ ಏರಿಯಾ ಸ್ವಲ್ಪ ಇಟ್ಕೊಳ್ಳಿ. ಒಂದು ಇದಿದೆ ಎಲ್ಲೆಲ್ಲಿ ರಿವರ್ಸ್ ಹುಟ್ಕೊಂಡಿದ್ದು, ಎಲ್ಲೆಲ್ಲಿ ಹೋಗಿದೆ ಅಂದರೆ ಇಷ್ಟು ಈ ಚಾಪ್ಟರ್ ಮೇಲೆ. ಓಕೆ, ಇದೇನು ಇಂಪಾರ್ಟೆಂಟ್ ಇಲ್ಲ. ಇದೇನು ರಿವರ್ ಡ್ರೈನೇಜ್ ಸಿಸ್ಟಮ್, ನಮ್ದು ಇಂಡಿಯಾದು ರಿವರ್ಸ್ ಡ್ರೈನೇಜ್ ಸಿಸ್ಟಮ್ ಏನೇನಿದಾವೆ ಅನ್ನೋದನ್ನ ಈ ಚಾಪ್ಟರ್ ಇಷ್ಟು ಓದ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ನಲ್ಲಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೆಕ್ಸ್ಟ್ ಚಾಪ್ಟರ್ನ ಮಾಡೋಣ.